सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्. ಮೂರು ಕಣ್ಣುಗಳನ್ನ ಹೊಂದಿರುವವಳಾಗಿ ಸಾಧಾರಣ ಜನತೆಗಿಂತ ಭಿನ್ನವಾದ ರೀತಿಯ ಒಂದು ದೃಷ್ಟಿಯನ್ನ ಹೊಂದಿದವಳಾಗಿ ಮುಕ್ತಿಯನ್ನ ಬಯಸಿ ಎಲ್ಲೆಲ್ಲೋ ತಿರುಗಾಡಬೇಡ್ರಪ್ಪ, ನನ್ನ ಕಣ್ಣನ್ನು ನೋಡ್ರಿ ಸಾಕು, ಮುಕ್ತಿಗೆ ದಾರಿ ಇದೆ ಅನ್ನುವುದನ್ನ ತೋರಿಸ್ತಾ ಇದ್ದಾಳು ಅನ್ನುವಂತೆ ಶೋಣ, ಗಂಗಾ, ಯಮುನಾ ನದಿಗಳನ್ನ ತನ್ನ ಕಣ್ಣೊಳಗೆ ಹೊಂದಿದ್ದಾಳೆ ಅನ್ನುವ ಒಂದು ತತ್ವವನ್ನ ವಾಮನಯನ ಎಂಬ ರೂಪದಲ್ಲಿ ಕಾಣಿಸ್ತಾ, ಅದೇ ತಾಯಿ ವಾರುಣಿ ಎಂಬ ಒಂದು ಬ್ರಹ್ಮವಿದ್ಯೆ, ಅಧೀಹಿ ಭಗವೋ ಬ್ರಹ್ಮೇತಿ ಎಂಬುದಾಗಿ ವರುಣಂ ಪಿತರಮುಪಸಸಾರ, ತಂದೆಯಾದಂಥ ವರುಣನ ಬಳಿಗೆ ಭೃಗುರುವೈ ವಾರುಣಿಹಿ ಬಂದು ಕೇಳಿದಂಥ ಒಂದು ಬ್ರಹ್ಮತತ್ವವನ್ನು ಬೋಧಿಸುವ ವಿದ್ಯಾಸ್ವರೂಪಿಣಿಯಾಗಿ ವಾರುಣಿ ಆ ಬ್ರಹ್ಮತತ್ವವನ್ನ ಪಡೆದು ಬಿಟ್ಟವನಿಗೆ ಶರೀರದ ಮೇಲಿನ ಭಾವ ಇರೋದಿಲ್ಲ. ಶರೀರದ ಮೇಲೆ ವಸ್ತ್ರವಿದೆಯೋ ಇಲ್ವೋ, ಶರೀರಕ್ಕೆ ಅಲಂಕಾರ ಆಗಿದೆಯೋ ಇಲ್ವೋ, ಶರೀರಕ್ಕೆ ಸ್ನಾನ ಆಯಿತೋ ಇಲ್ವೋ, ಶರೀರಕ್ಕೆ ಊಟ ಸಿಕ್ತೋ ಇಲ್ವೋ, ಶರೀರದ ಯಾವ ಭಾವವೂ ಇಲ್ಲದಂಥ ಉನ್ನತವಾದಂಥ ಸ್ಥಿತಿಯಲ್ಲಿ ಇದ್ದು, ಹೇಗೆ ಪಾನಮತ್ತರಾದವರು ಮಾತಿನ ಮೇಲಾಗಲಿ ಶರೀರದ ಮೇಲಾಗಲಿ ಇಂದ್ರಿಯಗಳ ಮೇಲಾಗಲಿ ಒಂದು ಪ್ರಜ್ಞೆ ಇಲ್ಲದಂತೆ ವ್ಯವಹಾರ ಮಾಡ್ತಾರೋ, ಅದೇ ರೀತಿಯಲ್ಲಿ ಕಾಯಿಕ, ವಾಚಿಕ, ಮಾನಸಿಕ ಯಾವುದೇ ಒಂದು ಪ್ರಭಾವ ಇಲ್ಲದಂತೆ ಉನ್ಮತ್ತರಂತೆ ವಾರುಣಿ ಮದ ವಿಹ್ವಲ, ಆ ವಾರುಣಿ ಪಾನವನ್ನ ಮಾಡಿದವರು ಯಾವರಿ. ವಾರುಣಿ ಎನ್ನುವುದು ಒಂದು ಮದ್ಯವೂ ಕೂಡ, ಅದನ್ನ ಭಾಗವತದಲ್ಲಿ ನಾವು ನೋಡ್ತೇವೆ. ಯದುಗಳು ಕೊನೆಯಾಗುವಾಗ ವಾರುಣಿ ಎನ್ನುವ ಪಾನವನ್ನ ಮಾಡಿದ್ರು ಅಂತ. ಆ ರೀತಿಯಲ್ಲಿ ಮೈ ಮರೆಸುವಂತಹ ಒಂದು ಪಾನ. ಆದರೆ ಇದು ಶಾರೀರಿಕವಾದ ಮೈಮರೆಸುವಿಕೆ ಅಲ್ಲ, ಆಧ್ಯಾತ್ಮಿಕವಾದ ಒಂದು ಜ್ಞಾನ ಪ್ರಭೆಯಿಂದ ಭೌತಿಕವಾದದ್ದನ್ನ ಮರೆಸುವಂಥ ಒಂದು ವಾರುಣಿ ಅನ್ನುವ ಮದಕ್ಕೆ ಆ ತಾಯಿ ವಿಹ್ವಲಳಾಗುತ್ತಾಳೆ. ಯಾರು ವಾರುಣಿ ಎಂಬ ಮದದಿಂದ ಆ ತಾಯಿಯ ಭಾವದಿಂದ ಕೂಗುತ್ತಾರೋ ಅವರ ಬಳಿಗೆ ಯಾವ ಒಂದು ಇದಿಲ್ಲದೆ ಓಡಿ ಬರ್ತಾಳೆ ಅನ್ನುವುದನ್ನು ನಾವು ನೋಡಿದ್ವಿ. ವಾರುಣಿ ಮದ ವಿಹ್ವಲ. ಈ ವಾರುಣಿ ಅನ್ನುವುದು ಒಂದು ಜ್ಯೋತಿಷಿಕ ನೆಲೆಯಲ್ಲಿ ಕೂಡ ಚೈತ್ರ ಮಾಸದಲ್ಲಿ ಕೆಲವು ನಮ್ಮಲ್ಲಿ ವಿಶೇಷವಾದ ದಿನಗಳನ್ನ ಹೇಳ್ತಾರೆ. ಈಗ ಪಿತೃ ಪಕ್ಷದಲ್ಲಿ ಮಹಾಲಯವನ್ನ ಹೇಳುವಾಗ ಮಹಾಲಯಕ್ಕಿಂತಲೂ ಕೂಡ ಚತುರ್ದಶಿಯ ದಿನವಾಗಿದ್ದು ಹಸ್ತ ನಕ್ಷತ್ರದೊಡಗೂಡಿದ್ರೆ ಅದು ಅತ್ಯಂತ ಶ್ರೇಷ್ಠ, ಮಹಾಲಯಕ್ಕಿಂತ ಪಿತೃಗಳಿಗೆ ಶ್ರೇಷ್ಠ. ಹಾಗೆ ಕೆಲವು ತಿಥಿಗಳನ್ನ, ಕೆಲವು ನಕ್ಷತ್ರಗಳ ಸಂಯೋಗವನ್ನ ಈಗ ಗಣಪತಿನಲ್ಲಿ ಹೇಳ್ತಾರಲ್ವಾ, ಎಲ್ಲಾ ಸಲಿನೂ ಗಣಪತಿ ಇದರ ದಿವಸ ವಿನಾಯಕ ಚೌತಿ ದಿನ ಚಂದ್ರ ದರ್ಶನ ಮಾಡಿದ್ರೆ ಇದು ಬರುತ್ತೆ ಅಂತಿಲ್ಲ. ಯಾವಾಗ ಕನ್ಯಾ ರಾಶಿ ಇರಬೇಕು, ಹಸ್ತ ನಕ್ಷತ್ರ ಇರಬೇಕು, ಹಸ್ತ ನಕ್ಷತ್ರ ಕನ್ಯಾ ರಾಶಿಯನ್ನ ಆ ರೀತಿ ಕೆಲವು ಜ್ಯೋತಿಷಿಕವಾದ ನಿಯಮಗಳಿದೆ. ಅದೇ ರೀತಿಯಲ್ಲಿ ಚೈತ್ರ ಮಾಸದಲ್ಲಿ ಚತುರ್ದಶಿ ತಿಥಿಯಾಗಿದ್ದು ಅಂದು ಶತಭಿಷಾ ನಕ್ಷತ್ರ ಇದ್ದರೆ ಅವತ್ತು ಈ ವಾರುಣಿ ಎನ್ನುವಂಥ ಒಂದು ಯೋಗ ಉತ್ಪನ್ನ ಆಗುತ್ತೆ ಅಂತ ಹೇಳ್ತಾರೆ. ಕೃಷ್ಣ ಪಕ್ಷದ ತ್ರಯೋದಶಿಯಾಗಿದ್ದು, ಕೃಷ್ಣ ಪಕ್ಷದ ತ್ರಯೋದಶಿ, ಚತುರ್ದಶಿ ಅಲ್ಲ, ಕೃಷ್ಣ ಪಕ್ಷದ ತ್ರಯೋದಶಿಯಾಗಿದ್ದು ಅವತ್ತು ಶತಭಿಷಾ ನಕ್ಷತ್ರ ಇದ್ರೆ, ಅದು ಚೈತ್ರ ಮಾಸವಾಗಿದ್ರೆ ಅವತ್ತು ಈ ಒಂದು ಯೋಗ ಉಂಟಾಗುತ್ತೆ. ವಾರುಣಿ ಎನ್ನುವಂಥ ಒಂದು ಯೋಗ ಉಂಟಾಗುತ್ತೆ. ಆ ವಾರುಣಿ ಯೋಗದಲ್ಲಿ ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಕೋಟಿ ಕೋಟಿ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಅಂತ ಹೇಳ್ತಾರೆ. ಅಂದ್ರೆ ವಾರುಣಿ ಅನ್ನೋದು ಎಷ್ಟು ಮಹತ್ತಮವಾದ್ದು ಯೋಚನೆ ಮಾಡಿಕೊಳ್ಳಿ. ವಾರುಣಿ ಯೋಗ ಇದ್ದಾಗ ಒಂದು ಪವಿತ್ರ ಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ
ಕೋಟಿ ಕೋಟಿ ಅಶ್ವಮೇಧ ಯಾಗಗಳು ಮಾಡಿದಂಥ ಪುಣ್ಯ ದೊರಕತ್ತೆ. ಆ ವಾರುಣಿ ಯೋಗ ಅನ್ನುವುದು ತಾಯಿಯ ಒಂದು ಸಾನ್ನಿಧ್ಯದಿಂದ ದೊರಕತ್ತೆ. ಅದು ಯಾವಾಗ ಬರುತ್ತೆ ಅಂದ್ರೆ ಇದು ಚೈತ್ರ ಮಾಸದಲ್ಲಿ ಕೃಷ್ಣ ಪಕ್ಷದ ತ್ರಯೋದಶಿ ದಿನದಲ್ಲಿ ಶತಭಿಷ ನಕ್ಷತ್ರ ಸೇರಿರ್ಬೇಕು. ಈ ಸಲ ಈಗ ಬರುತ್ತಾ ಅಂತ ನಾನು ಸುಮ್ಮನೆ ನೋಡಿದ್ರೆ ಇಲ್ಲ, ಅದು ಎಷ್ಟೋ ಕಾಲಕ್ಕೆ ಸೇರುತ್ತೆ. ಹಾಗೆ ಸೇರಿದ ಸಂದರ್ಭದಲ್ಲಿ ಶತಭಿಷಗೂ ಚೈತ್ರ ಮಾಸಕ್ಕೂ ಬಹಳ ಹಿಂದೆ ಇದ್ದು ಬಿಟ್ಟಿದೆ. ಅದನ್ನ ಪಂಚಾಂಗ ತೆಗೆದು ನೋಡಿದ್ರೆ ಅದರಿಂದ ಚೈತ್ರ ಮಾಸದ ಇದಕ್ಕೆ ಬರಬೇಕಾದ್ರೆ ಕೃಷ್ಣ ಪಕ್ಷದ ತ್ರಯೋದಶಿ ಬಂದು ಅವತ್ತು ಶತಭಿಷ ಸೇರಿದು ಒಂದು ಯೋಗ. ಹಾಗೆ ಸೇರಿದಾಗ ಉಂಟಾಗುವ ವಾರುಣಿ ಎನ್ನುವ ಯೋಗದಲ್ಲಿ ಪವಿತ್ರ ತೀರ್ಥ ಸ್ನಾನ. ಈಗ ಪವಿತ್ರ ತೀರ್ಥ ಯಾವುದು? ತಾಯಿಯ ವಾಮನಯನತ್ವ. ಅವಳೇ ಹೇಳ್ಕೊಂಡಿದ್ದಾಳೆ, ಗಂಗಾ ಯಮುನಾ ಶೋಣಾ ನದಿಗಳ ಸಂಗಮ ಇಲ್ಲಿದೆ ಅಂತ. ಅದನ್ನು ನಾವು ಪಡ್ಕೊಂಡು ಬಿಟ್ರೆ ಆಗ ನಮಗೇನಿದೆ? ಕೋಟಿ ಕೋಟಿ ಅಶ್ವಮೇಧ ಯಾಗಗಳ ಫಲ ಇದೆ ಅನ್ನುವುದನ್ನ ನೆನಪಿಸಿಕೊಳ್ತಾ, ಸೂರ್ಯಗ್ರಹಣಗಳಲ್ಲಿ 100 ಸೂರ್ಯಗ್ರಹಣಗಳಲ್ಲಿ ಮಾಡಿದ ಪುಣ್ಯದ ಫಲ ಇದೆ. ಆ ವಾರುಣಿ ದಿನ ಮಾಡಿದಂಥ ಪುಣ್ಯಗಳನ್ನು ಉದ್ದಕ್ಕೆ ಪಟ್ಟಿ ಮಾಡುತ್ತೆ ಪುರಾಣ. ಅದರಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣಗಳಲ್ಲಿ ದಾನ ಮಾಡೋದು ಒಂದು ಕ್ರಮ. ಇವತ್ತದೆಲ್ಲ ಅಳಿಸಿ ಹೋಗಿದೆ. ನಾವು ಇದನ್ನ ತೆಗೆದ್ರೆ ಶಾಸನಗಳಲ್ಲಿ ಎಲ್ಲ ಶಾಸನಗಳಲ್ಲಿ ದಾನ ಮಾಡಿರೋದು ರಾಜರುಗಳು ಗ್ರಹಣ ಕಾಲದಲ್ಲಿ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡಿ ಎದ್ದು ಬಂದವರೇ ದಾನ ಮಾಡಬೇಕು. ಆ ರೀತಿಯಾದ ಪದ್ಧತಿಗಳಿದೆ. ಆದ್ರಿಂದಲೇ ಸ್ಪರ್ಶಕಾಲ, ಮಧ್ಯಕಾಲ ಅದೆಲ್ಲ ಕೊಡ್ತಾರಲ್ಲ, ಅದಕ್ಕೇನೆ ಯಾವ ಕಾಲದಲ್ಲಿ ನಾವು ಸ್ನಾನ ಮಾಡಿ ದಾನ ಮಾಡಬೇಕು ಅದನ್ನ ಹೇಳುವಂಥದ್ದು. ಹಾಗೆ ಯಾವುದೇ ಶಾಸನಗಳನ್ನ ನೋಡಿ, ಸುಮಾರು ಶಾಸನಗಳಲ್ಲಿ ಸೂರ್ಯಗ್ರಹಣ ಕಾಲದಲ್ಲಿ ಮಾಡಬೇಕಾದ ದಾನ ವಿಶೇಷ, ಚಂದ್ರಗ್ರಹಣಕ್ಕಿಂತಲೂ ಕೂಡ. ಹಾಗೆ 100 ಸೂರ್ಯಗ್ರಹಣ ಕಾಲದಲ್ಲಿ ಮಾಡಿದ ದಾನಗಳ ಫಲ ಈ ವಾರುಣಿ ಯೋಗದಲ್ಲಿ ನಾವು ಮಾಡಿದ ಸ್ನಾನದಿಂದ ದೊರಕಬಿಡುತ್ತೆ. ಹಾಗೆ ವಾರುಣಿ ಎನ್ನುವುದು ಒಂದು ವಿಶಿಷ್ಟವಾದ ಯೋಗ. ಅಂಥ ಯೋಗವನ್ನ ಎಲ್ಲಿ ನಾವು ಪಡೀತೇವೆ? ಈಗ ನಾ ಹೇಳಿದ್ನಲ್ಲ, ಈಗ ತೆಗೆದ್ರೆ ಇದನ್ನ ಪಂಚಾಂಗ ಈ ಸಲ ಚೈತ್ರದಲ್ಲಿ ಇಲ್ಲ. ನಾವು ಹಾಗೆ ಹುಡುಕ್ತಾ ಹೋದ್ರೆ ಯಾವತ್ ಸಿಕ್ಕುತ್ತೋ ಏನೋ. ಆದ್ರೆ ಅಮ್ಮನ ಈ 3 ಕಣ್ಣನ್ನ ನೋಡ್ಬಿಟ್ರೆ ಆ ಯೋಗ ಅಲ್ಲೇ ನಮಗೆ ದೊರೆತು ಬಿಡುತ್ತೆ. ವಾರುಣಿ ಮದ ವಿಫಲ ಅಂಥ ಒಂದು ಪುಣ್ಯ ಆ ತಾಯಿಯ ಒಂದು ಇದರಲ್ಲಿದೆ ಅನ್ನೋದನ್ನ ನೆನಪು ಮಾಡಿಕೊಂಡು ಈಗ ಮುಂದಕ್ಕೆ ವಿಶ್ವಾಧಿಕ ಅಂದಾಗ ಹಿಂದೆ ನಾವು ನೋಡಿದ್ದೇವೆ. ಏನು? ನ ತ್ವತ್ ಸಮೋಸ್ತಿ, ನಿನಗೆ ಸಮನಾದವರು ಯಾರಿಲ್ಲ. ಅಭ್ಯಧಿಕೋ ಕುತೋನ್ಯ, ನಿನಗಿಂತ ಹೆಚ್ಚಿನವರು, ನಿನ್ ಸಮಾನೇ ಇಲ್ಲ ಅಂದ್ಮೇಲೆ ನಿನಗಿಂತ ಹೆಚ್ಚಿನವರು ಎಲ್ಲಿದ್ದಾರೆ? ಇರೋಕ್ ಹೇಗ್ ಸಾಧ್ಯ? ಗೀತೆಯಲ್ಲಿ ನಾವು ಅರ್ಜುನ ಕೃಷ್ಣನನ್ನ ನೋಡಿ ಹೇಳುವಂತ ಮಾತು, ನ ತ್ವತ್ ಸಮೋಸ್ತಿ ಅಭ್ಯಧಿಕೋ ಕುತೋ ಅನ್ಯ, ನಿನಗಿಂತ ದೊಡ್ಡ ಬೇರೆಯವನು ಯಾರಿರೋದಕ್ಕೆ ಸಾಧ್ಯ? ಅದೇ ತಾಯಿಯ ವಿಷಯದಲ್ಲಿ ತಾಯಿ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಆದ್ದರಿಂದ ತಾಯಿಗೆ ವಿಶ್ವಾಧಿಕ ಅನ್ನುವಾಗ ಆ ಮಾತನ್ನ ನಾವು ಹೇಳ್ಕೊಳ್ಬಹುದು. ಅದನ್ನೇ ನಾವು ಹೇಳುವಾಗ ತಾಯಿ ಏನಾಗಿದ್ದಾಳೆ? ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠ ದಶಾಂಗುಲಂ. ಆ ತಾಯಿ ವಿಶ್ವವನ್ನೆಲ್ಲ ತುಂಬಿಕೊಂಡಿದ್ದಾಳೆ. ವಿಶ್ವವನ್ನ ಬರೀ ಹೊರಗೆ ತುಂಬಿದಾಳ? ಇದು ಯಾರಿಗಾದರೂ ಸಾಧ್ಯನಾ ನೋಡಿ? ಯಾರಿಗಾದರೂ ವಿಶ್ವವನ್ನ ಹೊರಗಡೆ ಸುತ್ತುಗಟ್ಟೋಕ್ಕೆ, ಒಳಗಡೆ ಸುತ್ತುಗಟ್ಟಕ್ಕೆ, ಒಳಗಡೆಯಲ್ಲಿರುವ ಎಲ್ಲಾ ಗಿಡ ಮರಗಳನ್ನ, ಬಳ್ಳಿಗಳನ್ನ, ಹುಲ್ಲುಗಳನ್ನ, ಪಶು ಪಕ್ಷಿ ಪ್ರಾಣಿಗಳನ್ನ, ಜೀವಕೋಟಿಗಳನ್ನ ಎಲ್ಲವನ್ನ ಸಮಕಾಲದಲ್ಲಿ ಯಾರಿಗಾದರೂ ಸಾಧ್ಯನ ಮಾಡಕ್ಕೆ? ಈ ಒಂದು ಮರ್ಮವನ್ನ ಗಣಪತಿ ತಿಳ್ಕೊಂಡ ಜಾಣ. ಆದ್ರಿಂದಲೇ ಅಮ್ಮನಿಗೆ ಪ್ರದಕ್ಷಿಣೆ ಮಾಡಿ ಬಂದ ಅಲ್ವೇ? ಆ ಒಂದು ತತ್ವ ವಿಶ್ವಾಧಿಕ. ಅದರಿಂದ ಅವನು ವಿಶ್ವತೋ ವೃತ್ವ, ವಿಶ್ವವನ್ನೆಲ್ಲ ವ್ಯಾಪಿಸಿಕೊಂಡು, ವೃತ್ವ ಅಂದ್ರೆ ವ್ಯಾಪಿಸಿಕೊಳ್ಳುವುದು. ಆ ವಿಶ್ವವನ್ನೆಲ್ಲ ಸುತ್ತುಗಟ್ಟಿ ಒಳಗೆ ತುಂಬಿ, ಹೊರಗೆ ತುಂಬಿ, ಮೇಲೆ ಆಚೆ ಎಲ್ಲ ತುಂಬಿ ಅದನ್ನೂ ಮೀರಿ ಇರುವಂಥದ್ದು. ಅದು ಯಾರು ಅಂದ್ರೆ ತಾಯಿ. ಅಂದ್ರೆ ವಿಶ್ವವನ್ನೆಲ್ಲ ತುಂಬಿದಾಳಲ್ಲ, ವಿಶ್ವನೇ ಅಮ್ಮನ ಇಲ್ಲ, ವಿಶ್ವನ ಮೀರಿನೂ ಅಮ್ಮ ಇದ್ದಾಳೆ. ಅದರಿಂದ ವಿಶ್ವಾಧಿಕ. ಅದನ್ನೇ ಪುರುಷ ಸೂಕ್ತದಲ್ಲಿ ತ್ರಿಪಾದೂರ್ಧ್ವವು ದೈತ್ ಪುರುಷ, 3 ಪಾದ ಮೇಲಿದೆ. ನಾವು ಅಮ್ಮನ ಈ ವಿಶ್ವ ಅಂತ ನಾವು ಅನ್ಕೋತೀವಿ ಅಂದ್ರೆ ಇದು ಒಂದೇ ಪಾದ. ಏಕಪಾದನ್ನೇ ನಾವು ಕಲ್ಪನೆ ಮಾಡಕ್ಕಾಗಲ್ಲ. ಒಂದು ಸ್ಯಾಟಲೈಟು ಎಷ್ಟೋ ಲೈಟ್ ಇದರಲ್ಲಿ ಇಯರ್ ಸ್ಪೀಡ್ ಅಲ್ಲಿ ಹೋಗುತ್ತಾ ಇದ್ರು ಕೂಡ
ಅದು ಒಂದು ಸ್ಯಾಟಲೈಟ್ ಒಂದು ಗ್ರಹಕ್ಕೆ ಸುತ್ತು ಬರಲಾರದು. ಅಂಥದ್ದು ಗ್ರಹಗಳ ಮಂಡಲಗಳನ್ನೆಲ್ಲ ಸುತ್ತುಗಟ್ಟಿರುವ ಬ್ರಹ್ಮಾಂಡವನ್ನ ಸುತ್ತಿ ಅದನ್ನ ಆಚೆ ಇರಬೇಕಾದ್ರೆ ಆ ತಾಯಿಯ ಒಂದು ಮಹಿಮೆ ಎಷ್ಟು ದೊಡ್ಡದು, ಶಕ್ತಿ ಎಷ್ಟು ದೊಡ್ಡದು, ಅದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ವಿಶ್ವಾಧಿಕ. ಆದ್ರಿಂದ ಅದನ್ನ ಪ್ರಪಂಚವನ್ನ ನೋಡುವಾಗ ಪಾದೋಸ್ಯೇಹ ಭವಾತ್ ಪುನಃ ಒಂದು ಅಂಶ ಮಾತ್ರ. ಅದನ್ನೇ ಗೀತಾಚಾರ್ಯ 10ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಏನು, ನಿನ್ನನ್ನ ನಾನು ಹೇಗೆ ತಿಳ್ಕೊಳ್ಳೋದು ಕೃಷ್ಣ, ಇದೆಲ್ಲ ನಾನು ಅಂತಿದೆಯಲ್ಲ, ಸರಿಯಾಗಿ ಯಾವ್ದಾದ್ರು ಒಂದು ನಾನು ಅಂತ ಹೇಳಪ್ಪ ಅಂದ್ರೆ ಎಲ್ಲ ನಾನು ಅಂದ್ರೆ ನಾವು ತಿಳ್ಕೊಳ್ಳೋದು. ಅದಕ್ಕೆ ಅವನು ಹೇಳ್ದ, ನಿನಗೆ ಯಾವುದರಲ್ಲಿ ಮನಸ್ಸು ನಿಲ್ಸುತ್ತೆ ಅದನ್ನೇ ನಾನು ಅನ್ಕೋ. ಹಸು ನಾನು ಅನ್ಸುತ್ತಾ, ಹಸುನೇ ಅನ್ಕೋ, ಹಾಗೆಲ್ಲ ಹೇಳ್ದ. ಆಮೇಲೆ ಕಿಮುಕ್ತೇನ ಬಹುನಾ, ಹೆಚ್ಚು ಹೇಳೋದೇನಪ್ಪ, ಇದು ನಾನು ಇದು ನಾನು ಇದು ನಾನು ಅಂತ ಒಂದೊಂದನ್ನು ನಾನು ಅಲ್ಲ. ಹೆಚ್ಚು ಹೇಳೋದೇನು, ಯಾವುದು ಕಿಮುಕ್ತೇನ ಬಹುನಾ, ಏನು ನಿನಗೆ ನಾನೇನು ಹೇಳಿ ಅಂದ್ರೆ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ, ಈ ಪ್ರಪಂಚದಲ್ಲಿ ಯಾವುದು ನಿನಗೆ ನಾನು ಅನ್ಸುತ್ತೋ ಅದೆಲ್ಲ ನಾನೇ. ಅದೇನು, ಏಕಾಂಶೇನ, ಒಂದಂಶದಿಂದ ಇದ್ದೇನೆ. ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್, ಒಂದು ಅಂಶದಿಂದ ನಾನಿದ್ದೇನೆ, ಇನ್ನು ಉಳಿದಿದ್ದು ಎಷ್ಟು ದೊಡ್ಡದು. ಅದರಿಂದ ವಿಶ್ವಾಧಿಕ, ವಿಶ್ವವನ್ನೆಲ್ಲ ಇದನ್ನಾಗಿ ನಾವು ಭಾವಿಸಿದರೆ ಅಮ್ಮನ ಒಂದು ಅಂಶ ವಿಶ್ವ ಆದರೆ ಅದು ಅತೀತವಾಗಿ ಎಷ್ಟಿದೆ, ಅದು ವಿಶ್ವಾಧಿಕ. ಅದರಿಂದ ಪರಮಾತ್ಮ ವಸ್ತು ಅನ್ನುವುದು ವಿಶ್ವವನ್ನೆಲ್ಲ ತುಂಬಿಕೊಂಡು, ಭಾಗವತದಲ್ಲಿ ಅನೇಕ ಬಾರಿನೇ ಬರುತ್ತೆ, ವಿಶ್ವದಲ್ಲಿರುವ ಅಣುವೂ ಪರಮಾತ್ಮ. ಅಣೋರಣೀಯಾನ್ ಮಹತೋ ಮಹೀಯ ಎಲ್ಲ ಆಗಿ ಕೂಡ ಅದೆಲ್ಲ ಎಷ್ಟು, ಕೇವಲ ಒಂದಂಶ ಅಂದ್ರೆ ಒಂದು ಕಿರಣ. ಸೂರ್ಯನಲ್ಲಿ ಎಷ್ಟು ಕೋಟಿ ಕಿರಣ ಇದೆ, ಅದರಲ್ಲಿ ಒಂದು ಕಿರಣ ಅಂದ್ರೆ ತಾಯಿ ಕೋಟಿ ಸೂರ್ಯ ಪ್ರಭೆ, ಅದರಲ್ಲಿ ಒಂದು ಕಿರಣ ಅಂದ್ರೆ ಇನ್ನೆಷ್ಟಿದೆ ಲೆಕ್ಕ ಹಾಕಿ, ಅದು ಲೆಕ್ಕಕ್ಕೆ ಸಿಕ್ಕದೇ ಇರೋದು. ಆದ್ರಿಂದ ಅದು ವಿಶ್ವಾಧಿಕ. ಇನ್ನು ವಿಶ್ವ ಅನ್ನುವುದನ್ನ ಎಲ್ಲಕ್ಕೂ ಕೂಡ ಯೌಗಿಕ ಮಾರ್ಗ ಒಂದಿದೆ. ಆ ಯೋಗ ಮಾರ್ಗದಲ್ಲಿ ನಾವು ಸಾಧನೆ ಮಾಡುವಾಗ ಮೂಲಾಧಾರದಿಂದ ಮೇಲೇರಿ ಬರ್ತಾ ಇದ್ದೇವಲ್ಲ, ಈ ಆಜ್ಞಾಚಕ್ರದವರೆಗಿನ ಜಾಗವನ್ನ ವಿಶ್ವ ಅಂತ ಕರೀತಾರೆ. ಇಲ್ಲಿಯವರೆಗೆ ಆಜ್ಞಾಚಕ್ರದವರೆಗೆ ಇರುವ ಅನುಭವಗಳೆಲ್ಲ ಯಾವುದಾಗಿದೆ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಗೆ ಸಂಬಂಧಪಟ್ಟದ್ದಾಗಿದೆ. ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಇಂದ ನಡೆಯುವಂತಹ ಎಲ್ಲ ಚಟುವಟಿಕೆಗೆ ಸೇರಿದ್ದು. ಆದ್ರಿಂದ ಈ ಆಜ್ಞಾಚಕ್ರದ ಕೆಳಗಿರುವುದು ಪ್ರಪಂಚ, ಆಜ್ಞಾಚಕ್ರದ ಮೇಲೆ ಹೋಗೋದು ಬಹಳ ಕಷ್ಟ. ಸಾಧನೆಯನ್ನ ಯಾವ್ಯಾವುದೋ ನೆಲೆಯಲ್ಲಿ ಮಾಡ್ತಾ ಬರ್ಬೋದು, ಆಜ್ಞಾಯಿಂದ ಮೇಲಕ್ಕೆ ಇದೆಯಲ್ಲ ಅದು ವಿಶ್ವ ಅಧಿಕ. ಆಜ್ಞಾ ಎನ್ನುವುದು ವಿಶ್ವ ಆದರೆ ಅದನ್ನ ಮೇಲೆ ಮೀರಿದ ಸಹಸ್ರಾರ, ತಾಯಿ ಸಹಸ್ರಾರ ಅಲ್ಲ, ಸಹಸ್ರಾರಾತೀತ. ಆದ್ರಿಂದ ದೇವಿಯನ್ನ ವಿಶ್ವಾಧಿಕ ಎಂಬುದಾಗಿ ಕರೀತಾರೆ. ಆದ್ರಿಂದ ತಾಯಿಗೆ ಸಮಾನರಾದಂಥವರು ಯಾರೂ ಇಲ್ಲ, ಯಾವುದೂ ಇಲ್ಲ. ಆದ್ರಿಂದ ನ ತ್ವತ್ಸಮೋಸ್ತಿ, ನಿನಗೆ ಸಮಾನರಾದವರಿಲ್ಲ ಅಂದಮೇಲೆ ಇನ್ನು ಅದಕ್ಕಿಂತ ಹೆಚ್ಚಿನ ವಿಷಯ ಹೇಳೋದೇನಿದೆ, ನ ಅಭ್ಯಧಿಕೋ ಕುತು ಅನ್ಯ, ಅದು ಹೇಳೋಕ್ ಸಾಧ್ಯ ಇಲ್ಲ. ಮುಂದಿನ ನಾಮ. ಆದ್ರಿಂದ ಇನ್ನು ವಿಶ್ವಾಧಿಕ ಅನ್ನುವುದು ತಾಯಿಯ ಒಂದು ವಿಶಿಷ್ಟವಾದ ರೂಪ. ತಾಯಿಗೆ ಏನು ವಿಶಿಷ್ಟ ರೂಪ ಇದೆ, ತಾಯಿಯನ್ನ ನಾವು ಹೇಗೆ ನೋಡಿದ್ದೇವೆ, ತಾಯಿ ಕುಳಿತಿರುವ ಆಸನವನ್ನ ಕಲ್ಪನೆ ಮಾಡ್ಕೊಳ್ಳಿ. ಬ್ರಹ್ಮ ವಿಷ್ಣು ರುದ್ರ ಈಶ್ವರ, ಮತ್ತೆ ಹಾಸು ಯಾವುದು, ಸದಾಶಿವ, ಅದರ ಮೇಲಿದ್ದಾಳೆ ಅಂದ್ರೆ ಅರ್ಥ ಏನಾಯ್ತು, ವಿಶ್ವಾಧಿಕ ಅಂದ್ರೆ ಈಗ ವಿಷ್ಣು ಬ್ರಹ್ಮ ರುದ್ರ ಈಶ್ವರ ಸದಾಶಿವನಿಗೂ ಮೇಲೆ ಇರುವವಳು ವಿಶ್ವಾಧಿಕ. ವಿಶ್ವಾಧಿಕ ಅನ್ನುವ ಶಬ್ದಕ್ಕೆ ಪುರಾಣಗಳಲ್ಲಿ ನಿರುಕ್ತಗಳಲ್ಲಿರುವಂಥ ಮಾತು, ವಿಷ್ಣು ಬ್ರಹ್ಮ ರುದ್ರ ಈಶ್ವರ ಸದಾಶಿವನನ್ನೂ ಮೀರಿದವಳು ವಿಶ್ವಾಧಿಕ. ಯಾಕೆಂದ್ರೆ ಇವರೆಲ್ಲರ ಕೆಲಸ ಏನು, ವಿಶ್ವ ಸೃಷ್ಟಿಯಲ್ಲಿ ಬ್ರಹ್ಮ ಸೃಷ್ಟಿಕರ್ತನಾಗಿ ಸ್ಥಿತಿಕರ್ತನಾಗಿ ಲಯಕರ್ತನಾಗಿ ಮೋಕ್ಷದಾಯಕನಾಗಿ ಅವನು ಪಾಲಿಸುವವನಾಗಿ ಉಳ್ಕೊಳ್ತಾರೆ. ತಿರೋಹಿತ ಎಲ್ಲವನ್ನ ಒಳಗೆ ಸೇರಿಸಿಕೊಳ್ಳುವ 5 ಕೆಲಸ. ಆದರೆ ಆ 5ಅನ್ನೂ ಮೀರಿದ ನೆಲೆಯಲ್ಲಿ ಈ 5 ಕೆಲಸ ಮಾಡಿ ಅಂತ ಇವರನ್ನ ಪ್ರೇರೇಪಣೆ ಮಾಡುವ ನೆಲೆಯಲ್ಲಿ ಇರುವವಳು ಅಮ್ಮ. ಆದ್ರಿಂದ ಅವಳು ವಿಶ್ವಾಧಿಕ. ಮುಂದಿನ ನಾಮ
ವೇದ ವೇದ್ಯ. ವಿಶ್ವಾಧಿಕ ವೇದ ವೇದ್ಯ. ಇದು ಮತ್ತೆ ಗೀತೆಯನ್ನ ಒಂದು ತಿಳ್ಕೊಂಡ್ರೆ ಎಲ್ಲಾನ ತಿಳ್ಕೊಂಡಂತೇನೆ ಆಗತ್ತೆ ಅಂತ ಹೇಳಿಕೊಳ್ಬಹುದು. ಅಷ್ಟು ವಿಚಾರ ಅಲ್ಲೂ ಇದೆ. ಅಂದ್ರೆ ಪರಬ್ರಹ್ಮಕ್ಕೆ ಸಂಬಂಧಪಟ್ಟ ಎಲ್ಲ ತತ್ವವನ್ನ ಎಲ್ಲ ಪುರಾಣಗಳಲ್ಲಿ ಎಲ್ಲ ವೇದಗಳಲ್ಲಿ ಪ್ರತಿಪಾದನೆ ಮಾಡಿರುವ ವಿಚಾರ ಇದೆ. 15ನೇ ಅಧ್ಯಾಯದಲ್ಲಿ ಗೀತಾಚಾರ್ಯ ಹೇಳ್ತಾನೆ, ವೇದ ವೇದ್ಯ ನಾನು, ವೇದೈಶ್ಚ ಸರ್ವೈರಹಮೇವ ವೇದ್ಯ ಅಂತ. ಎಲ್ಲ ವೇದಾಂತ ಕೃತ್ ವೇದ ವಿದೇವ ಅಹಂ. ವೇದಾಂತಗಳನ್ನ ಮಾಡಿದವನು ನಾನು, ಎಲ್ಲ ವೇದಗಳಿಂದ ತಿಳಿಯಲ್ಪಡುವವನು ನಾನು, ವೇದವಿತ್ ಅನ್ನುವವನೇ ನಾನು. ಅಂದ್ರೆ ಯಾರು ವೇದವನ್ನ ತಿಳ್ಕೊಂಡಿದ್ದಾನೋ ಆ ವೇದಜ್ಞಾನಿಯೋ ನಾನು. ಹಾಗಾಗಿ ತಾಯಿ ವೇದ ವೇದ್ಯ. ಅದರಿಂದ ಎಲ್ಲ ವೇದಗಳಿಂದ ತಿಳಿಯಲ್ಪಡುವಂಥವಳು ಅನ್ನುವುದಾಗಿ ವೇದ ವೇದ್ಯ ಮೊದಲನೇದು. ಇನ್ನು ತಾಯಿಯ ಮನೆ ಚಿಂತಾಮಣಿ ಗೃಹ ನಮಗೆ ಗೊತ್ತಿದೆ. ಚಿಂತಾಮಣಿ ಗೃಹ ಅನ್ನೋದನ್ನ ನಮ್ಮನೆ ತರ ಇಟ್ಟಿಗೆ ಮತ್ತೆ ಸಿಮೆಂಟು ಹಾಕಿ ಕಟ್ಟಿಲ್ಲ. ನಾವು ಹಿಂದೆ ಆರಂಭ ಮಾಡಿದಾಗ ನೋಡಿದ್ದೇವೆ. ಅಲ್ಲಿ ಆ ಮನೆ ಚಿಂತಾಮಣಿಯಲ್ಲಿ ಇರುವುದೆಲ್ಲ ಹೆಸರೇ ಚಿಂತಾಮಣಿ. ಅಂದ್ರೆ ಯಾವ ಯಾವ ಜೀವ ತಾಯಿಯನ್ನ ಯಾವ ಯಾವ ರೀತಿ ಭಾವಿಸುತ್ತೋ ಅದದೇ ಇಟ್ಟಿಗೆ, ಅದದೇ ಸಿಮೆಂಟು. ಅಂದ್ರೆ ಪ್ರತಿಯೊಂದು ಜೀವದ ಚಿಂತನೆಯ ರೂಪದಲ್ಲಿ ತಾಯಿ ಮನೆ ಇದೆ. ಅಮ್ಮನ ಮನೆ ಹೀಗಿರ್ಬೇಕು, ನಮ್ಮ ಮನೆ ಹೀಗಿರ್ಬೇಕು ನಾವೊಂದು ಕಲ್ಪನೆ ಮಾಡಿಕೊಂಡ್ರೆ ಆ ರೀತಿಯಾದ ಮನೆ. ಇನ್ನು ಅವಳ ಮನೆ ಬಾಗಿಲುಗಳು ಎಂಥದಪ್ಪ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಆ ಬಾಗಿಲುಗಳು ಅವಳ ಮನೆಗೆ. ಆದ್ರೆ ವೇದಗಳೇ ಬಾಗಿಲು. ಅಂದ್ರೆ ಅರ್ಥ ಏನು? ವೇದಗಳ ಮೂಲಕ, ಬಾಗಿಲು ಮೂಲಕ ತಾನೇ ಮನೆ ಒಳಗೆ ಬರ್ತೀವಿ. ಅಮ್ಮನ ತಿಳ್ಕೋಬೇಕು ಅಂದ್ರೆ ವೇದದ ಮೂಲಕನೇ ತಿಳ್ಕೊಳ್ಬೇಕು ಅನ್ನೋದು ಒಂದರ್ಥ. ಆ ಚಿಂತಾಮಣಿ ಅನ್ನುವ ಗೃಹಕ್ಕೆ ಇದು ಪೂರ್ವ ದಿಕ್ಕಿನ ಬಾಗಿಲು ಋಗ್ವೇದ, ದಕ್ಷಿಣ ದಿಕ್ಕಿನ ಬಾಗಿಲು ಯಜುರ್ವೇದ, ಸಾಮವೇದ ಉತ್ತರದ ದಿಕ್ಕಿನ ಬಾಗಿಲು ಇದು ಅಥರ್ವವೇದ, ಪಶ್ಚಿಮ ದಿಕ್ಕಿನ ಬಾಗಿಲು ಅಥರ್ವವೇದ. ಒಂದ್ ಕಡೆಯಲ್ಲಿ ಪಶ್ಚಿಮ ದಿಕ್ಕನ ಸಾಮಕ್ಕೆ ಇದಕ್ಕೆ ಇದು ಅಥರ್ವ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ 4 ದಿಕ್ಕಿಗೆ 4 ಬಾಗಿಲಿದೆ. 4 ಬಾಗಿಲುಗಳಲ್ಲಿ ಯಾವ ಬಾಗಿಲಿಂದ ಬಂದ್ರೂ ಅಮ್ಮ ಸಿಗ್ತಾಳೆ. ಯಾಕೆಂದ್ರೆ ಅಮ್ಮ ಮನೆ ಮಧ್ಯದಲ್ಲಿದ್ದಾಳೆ. ಅದರಿಂದ 4 ಬಾಗಿಲಿಂದ ಯಾವ ಬಾಗಿಲಲ್ಲಿ ಪ್ರವೇಶ ಕೂಡ. ಅಂದ್ರೆ ಅರ್ಥ ಏನಾಯ್ತು? ಋಕ್ಕನ್ನ ಆಶ್ರಯಿಸು, ಯಜುಸ್ಸನ್ನ ಆಶ್ರಯಿಸು, ಸಾಮವನ್ನ ಆಶ್ರಯಿಸು, ಅಥರ್ವವನ್ನ ಆಶ್ರಯಿಸು. ಎಲ್ಲವೂ ಕೂಡ ತಾಯಿಯನ್ನೇ ನಮಗೆ ತಿಳಿಸಿಕೊಡುತ್ತೆ ಹೊರತು ತಾಯಿಗಿಂತ ಭಿನ್ನವಾದದ್ದನ್ನೇನು ತೋರಿಸಿಕೊಡಲ್ಲ. ಅದರಿಂದ ತಾಯಿಯ ಚಿಂತಾಮಣಿ ಅನ್ನುವ ಗೃಹಕ್ಕೆ ಇರುವ 4 ಬಾಗಿಲುಗಳು ವೇದಗಳು. ಆ ಬಾಗಿಲುಗಳ ಮೂಲಕ ಪ್ರವೇಶ ಮಾಡಿದಾಗ ದೊರಕೋಳು, ಅರ್ಥ ಆಗೋಳು ಯಾರು ಅಂದ್ರೆ ಅಮ್ಮ. ಆದ್ರಿಂದ ವೇದ ವೇದ್ಯ. ಇನ್ನು ಈ ವೇದ ವೇದ್ಯ ಅನ್ನುವುದು ಒಂದು ವಿದ್ಯಾ ಸ್ವರೂಪವಾಗಿ ನಾವು ಲೋಪಾಮುದ್ರೆಗೆ ಇದೆಲ್ಲ ಮೊದಲಿಂದ ನೆನಪು ಮಾಡ್ಕೊಳ್ಳಿ. ಇದನ್ನ ಸಹಸ್ರನಾಮ ಆರಂಭ ಮಾಡುವ ಮುಂಚೆ ಲೋಪಾಮುದ್ರೆಗೆ ತಾಯಿ ಒಲಿದು ತಾಯಿ ಬೋಧೆ ಮಾಡಿಬಿಟ್ಟಿದ್ದಾಳೆ. ಲೋಪಾಮುದ್ರೆಯ ಪತಿ ಅಗಸ್ತ್ಯನಿಗೆ ಇಲ್ಲ. ಆದ್ರಿಂದಲೇ ಹಯಗ್ರೀವ ಸಂಬೋಧನೆ ಹೇಗ್ ಮಾಡ್ತಾರೆ? ಲೋಪಾಮುದ್ರಾ ಪತೇ. ಅಂದ್ರೆ ಲೋಪಾಮುದ್ರೆಗೆ ಪತಿಯಾಗಿದ್ರೂ ನಿನಗೆ ತಾಯಿಯ ಕೃಪೆ ಇಲ್ಲ. ಅಂದ್ರೆ ಲೋಪಾಮುದ್ರೆ ಅಂಥ ಒಂದು ಸ್ಥಾನದಲ್ಲಿದ್ದಾಳೆ ಅವಳು. ಆ ಲೋಪಾಮುದ್ರೆ ಅನ್ನುವುದು ಒಂದು ವಿದ್ಯೆ. ಆ ಲೋಪಾಮುದ್ರಾ ಅನ್ನುವ ವಿದ್ಯೆಯನ್ನ ತಾಯಿ ಲೋಪಾಮುದ್ರೆಗೆ ಬೋಧಿಸಿದ್ದಾಳೆ. ಆ ವಿದ್ಯೆಯ ಮೂಲಕ ನಾವು ತಾಯಿಯನ್ನ ಪಡೆಯಬಹುದು ಅನ್ನುವುದು ವೇದ ವೇದ್ಯ ಅನ್ನುವ ನಾಮಕ್ಕೆ ಇರುವಂತ ಅರ್ಥ. ಅಂದ್ರೆ ಈಗ ಋಕ್ಕು, ಯಜಸ್ಸು, ಸಾಮ, ಅಥರ್ವ ಅಂತ 4 ಹೇಳಿದ್ವಲ್ಲ. ಒಂದೊಂದಕ್ಕೆ ಒಂದೊಂದು ಅಧಿದೇವತೆ, ಒಂದೊಂದು ವೇದಕ್ಕೆ ಒಂದೊಂದು ಅಧಿದೇವತೆ. ಋಗ್ವೇದದ ಅಧಿದೇವತೆಯನ್ನ ಶುದ್ಧ ವಿದ್ಯಾ ಮೊದಲಾದ ಅಧಿದೇವತೆಗಳು ಋಗ್ವೇದಕ್ಕೆ, ಯಜುರ್ವೇದಕ್ಕೆ ಸೌಭಾಗ್ಯ ಮೊದಲಾದಂಥ ಅಧಿದೇವತೆಗಳು ಅದು ಯಜುರ್ವೇದಕ್ಕೆ, ಸಾಮವೇದಕ್ಕೆ ಲೋಪಾಮುದ್ರಾ ಮೊದಲಾದಂಥ ಅಧಿದೇವತೆಗಳು. ಇವರು ಅಂದ್ರೆ ಆಯಾ ವೇದಕ್ಕೆ ಆಯಾಯ ಅಧಿದೇವತೆಗಳು. ಆ ಅಧಿದೇವತೆಗಳಿಂದ ನಾವಿದನ್ನ ಪಡೆಯೋದು. ಇನ್ನು ಅಥರ್ವಕ್ಕೆ ತುರೀಯಾಂಬ, ಆದ್ರಿಂದಲೇ ಅಥರ್ವವನ್ನ ಅತಿಶ್ರೇಷ್ಠ ಅಂತ ಭಾವಿಸೋದು. ಮತ್ತೆ ಯಾರು ಅಥರ್ವವನ್ನ ಬಲ್ಲರು ಅವರನ್ನೇ ಬ್ರಹ್ಮಸ್ಥಾನಕ್ಕೆ ಕೂಡಿಸೋದು. ಎಲ್ಲ ಋಗ್ಯಜುಸ್ಸಾಮ 3 ಗೊತ್ತಿದ್ರೆ ಅವರು ಬ್ರಹ್ಮಸ್ಥಾನಕ್ಕಾಗಲ್ಲ.
ಇವತ್ತೇನ್ ಮಾಡ್ತಾರೆ, ಸುಮ್ಮನೆ ಒಬ್ಬರನ್ನ ಬ್ರಹ್ಮಸ್ಥಾನದಲ್ಲಿ ಕೂಡಿಸ್ಬಿಟ್ಟು ನೀವು ಗಾಯತ್ರಿ ಮಾಡ್ತೀರಿ ಅಂತ ಹೇಳ್ತಾರೆ. ಆದ್ರೆ ಬ್ರಹ್ಮಸ್ಥಾನವನ್ನ ಆಶ್ರಯಿಸಬೇಕಾದ್ರೆ ಒಂದು ಯಾಗದಲ್ಲಿ ಅವರಿಗೆ 4 ವೇದಗಳ ಪರಿಚಯ ಇರಬೇಕು, ಅಥರ್ವದಲ್ಲಿ ನಿಪುಣರಾಗಿರ್ಬೇಕು. ಯಾಕೆ ಅಂದ್ರೆ ಸದಸಸ್ಪತಿ ಅಂತೀವಿ ನಾವು, ನಮ್ಮ ಸದಸೆ ನಮ್ಮ ಸದಸಸ್ಪತಯೇ. ಸದಸಸ್ಪತಿ ಅಂದ್ರೆ ಸಭೆಯಲ್ಲಿ ಉಂಟಾಗುವ ಲೋಪದೋಷಗಳು, ಊನಗಳು, ಕುಂದು ಕೊರತೆಗಳು, ಸಭೆಯಲ್ಲಿ ಯಾರಾದರೂ ಯಾವುದಾದ್ರೂ ವಿಧವಾದ ವಿಘ್ನವನ್ನ ಉಂಟು ಮಾಡುವ ಹೊರಗಣ್ಣಿಗೆ ಕಾಣುವಂಥವರಿದ್ದಾರೆ ರಾಕ್ಷಸಾದಿಗಳು. ಹಾಗಲ್ಲದೆ ಒಳಗಡೆ ರಹಸ್ಯವಾಗಿ ಮಾಡೋರು ಇರ್ತಾರಲ್ಲ ಅಂಥವರು, ಆ ಎಲ್ಲವನ್ನ ನಿರ್ಮೂಲ ಮಾಡಬಲ್ಲ ಶಕ್ತಿ ಯಾರು? ಅವನು ಸದಸಸ್ಪತಿ. ಆದ್ರಿಂದ ನಮಸ್ಸದಸೆ ನಮಸ್ಸದಸಸ್ಪತಯೇ ಎನ್ನುವಾಗ ಆ ಸದಸಸ್ಪತಿ ಸ್ಥಾನ ಸುಮ್ಮನೆ ಬಿಟ್ಟು ಬರಲ್ಲ, ಅದು ಅಥರ್ವದ ಜ್ಞಾನ ಇರಬೇಕು. ಆದ್ರಿಂದಲೇ ಅದಕ್ಕೆ ಯಾರು ಅಧಿದೇವತೆ? ತುರೀಯಾಂಬ. ಈಗ ಋಕ್ಕಿಗೆ ಅಧಿದೇವತೆ ಶುದ್ಧ ವಿದ್ಯಾ, ಯಜುಸ್ಸಿಗೆ ಅಧಿದೇವತೆ ಸೌಭಾಗ್ಯಾಧಿದೇವತೆ, ಸಾಮಕ್ಕೆ ಅಧಿದೇವತೆ ಲೋಪಾಮುದ್ರ, ಅಥರ್ವಕ್ಕೆ ಅಧಿದೇವತೆ ತುರೀಯಾಂಬ. ಆದ್ರಿಂದ ಈಗ ಯಾರ್ಯಾರ ಮೂಲಕ ದೇವಿಯನ್ನ ನಾವು ಪಡ್ಕೊಳ್ಬಹುದು, ಕಂಡುಕೊಳ್ಳಬಹುದು ಅಂದ್ರೆ ಈ ಯಾರನ್ನ 4 ಬಾಗಿಲಲ್ಲಿ ಯಾರನ್ನ ಆಶ್ರಯಿಸಿದ್ರು ಕೂಡ ಇವರೆಲ್ಲ ವೇದವೇದ್ಯರೇ. ಯಾರು ವೇದವೇದ್ಯರು? ಋಕ್ಕನ್ನ ತಿಳಿದಂಥ ಶುದ್ಧ ವಿದ್ಯಾನೂ ವೇದವೇದ್ಯಾನೆ, ಹಾಗೆ ಯಜಸ್ಸನ್ನ ತಿಳಿದ ಸೌಭಾಗ್ಯನೂ ವೇದವಿದ್ಯಾನೆ, ಸಾಮವನ್ನ ತಿಳಿದ ಲೋಪಾಮುದ್ರೇನೂ ವೇದವೇದ್ಯಾನೆ, ಅಥರ್ವವನ್ನ ತಿಳಿದ ತುರೀಯಾಂಬನೂ ವೇದವೇದ್ಯಾನೆ. ಈ 4ರಿಂದ ತಿಳಿಯಲ್ಪಡುವವಳು ವೇದ ವೇದ್ಯ. ಆದ್ರಿಂದ ವೇದವೇದ್ಯ ಎಂಬುದಾಗಿ ಇವಳಿಗೆ ಹೆಸರು. ಈ ವೇದದಿಂದ ನಾವು ತಿಳ್ಕೊಳ್ಳುವ 2 ವಿದ್ಯೆಗಳಿದೆ. ಒಂದು ಬ್ರಹ್ಮವಿದ್ಯಾ, ಇನ್ನೊಂದು ಶ್ರೀವಿದ್ಯಾ. ಅಮ್ಮ ಈ 2 ವಿದ್ಯಾ ಸ್ವರೂಪಿಣಿ. ಅಂದ್ರೆ ಬ್ರಹ್ಮವಿದ್ಯಾ ಸ್ವರೂಪಿಣಿನೂ ಅಮ್ಮ, ಶ್ರೀವಿದ್ಯಾ ಸ್ವರೂಪಿಣಿನೂ ಅಮ್ಮ. ಶ್ರೀವಿದ್ಯಾ ಅಂದ್ರೇನು? ಬ್ರಹ್ಮವಿದ್ಯಾ ಅಂದ್ರೇನು? ಬ್ರಹ್ಮ ಎನ್ನುವುದು ಜ್ಞಾನ ಮಾರ್ಗ. ಅಂದ್ರೆ ಇದಲ್ಲ ಇದಲ್ಲ ಇದಲ್ಲ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣನೆ, ನಾನಿದಲ್ಲ ಆ ತರಹ ಸಾಧನೆ ಮಾಡ್ತಾ ಹೋಗುದು. ಶ್ರೀವಿದ್ಯಾ ಅಂದ್ರೆ ಉಪಾಸನೆ. ಅಂದ್ರೆ ಇದು ಅಮ್ಮ ಅಲ್ಲ ಅಂತಲ್ಲ, ಬ್ರಹ್ಮದಲ್ಲಿ ಇದಲ್ಲ ಇದಲ್ಲ ಇದಲ್ಲ, ಇಲ್ಲೇನು ಶ್ರೀವಿದ್ಯೆನಲ್ಲಿ ಇದು ಅಮ್ಮ ಇದು ಅಮ್ಮ ಇದು ಅಮ್ಮ ಅಂತ ಹೇಗಿದೆ ನೋಡಿ. ಆದ್ರಿಂದ ಬ್ರಹ್ಮವಿದ್ಯಾ ರೂಪ ಆಗಿರ್ಲಿ ಶ್ರೀವಿದ್ಯಾ ರೂಪ ಆಗಿರ್ಲಿ, 2 ರೂಪದಿಂದ ತಾಯಿಯನ್ನ ನಾವು ಪಡ್ಕೊಳ್ತೇವಲ್ಲ, ಅದು ವೇದ ವೇದ್ಯ. ವೇದ ಅನ್ನುವುದಕ್ಕೆ 2 ರೂಪ ಇದೆ, ಬ್ರಹ್ಮವಿದ್ಯಾ ರೂಪ ಶ್ರೀವಿದ್ಯಾ ರೂಪ. ಆ ಬ್ರಹ್ಮವಿದ್ಯಾ ರೂಪದಿಂದಾಗಲಿ ಶ್ರೀವಿದ್ಯಾ ರೂಪದಿಂದಾಗಲಿ ಯಾರನ್ನ ನಾವು ಪಡ್ಕೊಳ್ತೇವೋ ಅವಳು ವೇದ ವೇದ್ಯ. ಆದ್ರಿಂದ ಇದನ್ನೆಲ್ಲ ತಾಯಿಗೆ ಸಂಬಂಧಪಟ್ಟಂತಹ ಉಪನಿಷತ್ತುಗಳು ನಮಗೆ ತಿಳಿಸುತ್ತೆ. ದೇವಿ ಉಪನಿಷತ್ ಅಂತ ಒಂದಿದೆ, ಎಲ್ಲಕ್ಕೆ ಮೀರಿದ ಭವಾನಿ ಉಪನಿಷತ್ ಅಂತ, ಭಾವನ ಉಪನಿಷತ್ ಅಂತ ಕೂಡ ಹೇಳ್ತಾರೆ ಅದನ್ನ. ಅದು ಎಲ್ಲಕ್ಕೆ ಮೀರಿರೋದು. ಅದಕ್ಕೆ ನಾವು ಯಾರನ್ನ, ಈ ಭಾಸ್ಕರರಾಯ ಮಖಿಯನ್ನ, ಅವರು ಅದಕ್ಕೆ ಭಾಷ್ಯ ಬರೆದಿದ್ದಾರೆ ಭಾವನೋಪನಿಷತ್ತಿಗೆ. ಈ ಬೇರೆದಕ್ಕೆಲ್ಲ ಯಾರು ಭಾಷ್ಯ ಬರೆದಿರೋದು ಗೊತ್ತಿಲ್ಲ ನಮಗೆ. ದೇವಿ ಉಪನಿಷತ್ತು, ಗಾಯತ್ರಿ ಉಪನಿಷತ್ತು, ತ್ರಿಪುರಾ ಉಪನಿಷತ್ತು, ಸಾವಿತ್ರಿ ಉಪನಿಷತ್ತು, ಸರಸ್ವತಿ ಉಪನಿಷತ್ ಎಂಬುದಾಗಿ 5 ಉಪನಿಷತ್ತು ತಾಯಿಯ ವಿದ್ಯೆಯನ್ನೇ ಪ್ರತಿಪಾದನೆ ಮಾಡುತ್ತೆ. ಯಾವುದು? ದೇವಿ ಉಪನಿಷತ್ತು, ತ್ರಿಪುರಾ ಉಪನಿಷತ್ತು, ಗಾಯತ್ರಿ ಉಪನಿಷತ್ತು, ಸಾವಿತ್ರಿ ಉಪನಿಷತ್ತು, ಸರಸ್ವತಿ ಉಪನಿಷತ್, ಇದೆಲ್ಲ ಸಿಕ್ಕುತ್ತೆ. ಈ 5 ಉಪನಿಷತ್ತುಗಳು ದೇವಿಯನ್ನೇ ಹೇಳ್ತಾ ಇವೆ. ಈ 5 ಉಪನಿಷತ್ತುಗಳ ಸಾರವನ್ನ ಭಾವನಾ ಉಪನಿಷತ್ತು ಹೇಳುತ್ತೆ. ಅದು ಒಂದೇ, ಭಾವನಾ ಉಪನಿಷತ್ತೇ ಬೇರೆ. ಈ 5 ಉಪನಿಷತ್ತುಗಳು ದೇವಿಗೆ ಸಂಬಂಧಪಟ್ಟ ಉಪನಿಷತ್ತು. ಈ 5 ಉಪನಿಷತ್ತುಗಳಿಂದ ಯಾವ ದೇವಿಯನ್ನ ನಾವು ಪಡಿತೇವೋ ಅವಳು ವೇದ ವೇದ್ಯ. ಹೀಗೆ ವೇದ ವೇದ್ಯ ಎಂಬುದಾಗಿ ತಾಯಿಯನ್ನ ವೇದ ಮಾರ್ಗದಿಂದ ತಿಳಿದುಕೊಳ್ಳಬಲ್ಲವಳು ಅನ್ನುವುದು ಒಂದು. ಆ ತಾಯಿಯ ಮನೆ ಚಿಂತಾಮಣಿಯ ಮನೆಗೆ ಇರುವ ಬಾಗಿಲುಗಳು ಎಂಬುದಾಗಿ, ಆ ವೇದಗಳನ್ನ ಅಧಿದೇವತೆಯಾಗಿ ಅಥವಾ ವೇದಕ್ಕೆ ಅಧಿದೇವತೆಯಾಗಿರುವಂತಹ ಶುದ್ಧ ವಿದ್ಯಾ ಶ್ರೀ ಸೌಭಾಗ್ಯಾದಿ ವಿದ್ಯಾದಿಗಳ ಮೂಲಕ ದೇವಿಯನ್ನ ಪಡೆಯೋದು ಅನ್ನುವುದಾಗಿ, ಮತ್ತೆ
ಆ ದೇವಿ ಉಪನಿಷತ್ತುಗಳ ಮೂಲಕ ಪಡೆಯುವುದು ಅನ್ನುವುದಾಗಿ, ಬ್ರಹ್ಮವಿದ್ಯಾ ಶ್ರೀವಿದ್ಯಾ ಎಂಬುದರ ಮೂಲಕ ಪಡೆಯುವುದು ಎಂಬುದಾಗಿ ತಾಯಿ ಏನು? ವೇದ ವೇದ್ಯ. ಹೀಗೆ ತಾಯಿ ವೇದ ವೇದ್ಯ. ಇನ್ನು ವಿಂಧ್ಯಾಚಲ ನಿವಾಸಿನಿ, ಇದು ವಿಂಧ್ಯಾಚಲದಲ್ಲಿ ಅಮ್ಮ ವಾಸ ಮಾಡ್ತಾ ಇದ್ದಾಳೆ. ಹೆಸರು ಕೇಳಿದ ತಕ್ಷಣ ಗೊತ್ತಾಗುವಂಥದ್ದು. ವಿಂಧ್ಯಾಚಲದಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಅವಳನ್ನ ವಿಂಧ್ಯಾಚಲದಲ್ಲಿ ಕರ್ಕೊಂಡು ಹೋಗಿ ಇಟ್ಟವ್ರು ಯಾರು ಅಂತ ಪ್ರಶ್ನೆ ಬಂದ್ರೆ, ತಾಯಿನೇ ಎಲ್ಲಿ ಹೇಳಿದಾಳೆ? ನಾವು ದುರ್ಗಾ ಸಪ್ತಶತಿಯನ್ನ ಹೇಳುವಾಗ ನೋಡಿದ್ದೇವೆ. ಏನು? ವೈವಸ್ವತೇಂತರೇ ಪ್ರಾಪ್ತೆ. ವೈವಸ್ವತ ಯುಗ ಬಂದಾಗ ಆಗ ಏನು? ಉಭೌ ಶುಂಭ ನಿಶುಂಭೌ. ಶುಂಭ ನಿಶುಂಭರು ಬೇರೆ ರೂಪದಿಂದ ಜನ್ಮ ತಳೀತಾರೆ. ಆಗ ನಾನು ಉತ್ಪತ್ಸ್ಯೇತೆ ವರೋನ್ಮತ್ತವು. ವರದಿಂದ ಉನ್ಮತ್ತರಾಗಿ ಶುಂಭ ನಿಶುಂಭರು ಬೇರೆ ರೂಪದಲ್ಲಿ ಬರ್ತಾರೆ. ಆಗ ನಾನೇನ್ ಮಾಡ್ತೇನೆ? ಅವರು ಲೋಕೋಪದ್ರವ ಕಾರಿಣವು, ಲೋಕಕ್ಕೆ ಉಪದ್ರವವನ್ನು ಕೊಡುವಾಗ ನಾನು ನಂದಗೋಪ ಕುಲೇ ಜಾತ, ನಂದಗೋಪನ ಮನೆಯಲ್ಲಿ ನಾನು ಜನಿಸ್ತೇನೆ. ಇದು ಅಮ್ಮ ಹೇಳ್ಕೊಂಡಿರೋ ಮಾತು. ನಂದಗೋಪ ಕುಲೇ ಜಾತ ಯಶೋದ ಗರ್ಭ ಸಂಭವ, ಯಶೋದೆಯ ಮಗಳಾಗಿ ನಾನು ಬರ್ತೇನೆ. ಆಗ ನಾನು ಅವರಿಬ್ಬರನ್ನ ನಾಶ ಮಾಡ್ತೇನಲ್ಲ. ಆ ಯಾರು ಶುಂಭ ನಿಶುಂಭರು ಬೇರೆ ಒಂದು ರೂಪದಲ್ಲಿ ಮತ್ತೆ ಬಂದು ಲೋಕಕ್ಕೆ ಉಪದ್ರವ ಮಾಡುವಾಗ ತಾವಹಂ ನಾಶಯಿಷ್ಯಾಮಿ, ಅವರನ್ನ ನಾಶ ಮಾಡಿದಾಗ ನನ್ನ ಹೆಸರನ್ನು ನಂದ ಅಂತ ಕರೀತಾರೆ. ಆಗ ನನ್ನ ಹೆಸರು ನಂದ. ನನ್ನನ್ನ ನಂದಾಖ್ಯ ವಿಂಧ್ಯಾಚಲ ನಿವಾಸಿನಿ ಅಂತ ಅಲ್ಲಿ ಅಮ್ಮ ಹೇಳಿಕೊಂಡಿದ್ದಾಳೆ. ಆಯ್ತು, ಅಮ್ಮ ಹೇಳಿದಾಳೆ. ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಯಾರಪ್ಪ ಅಂದ್ರೆ, ಯಾರಿಗೆ ಈ ಲಲಿತಾ ಸಹಸ್ರನಾಮವನ್ನ ಹಯಗ್ರೀವರು ಬೋಧೆ ಮಾಡ್ತಾ ಇದ್ದಾರೋ ಆ ಅಗಸ್ತ್ಯ ಮುನಿಗಳೇ. ಅಗಸ್ತ್ಯ ಮುನಿಗಳೇ ಈ ಲಲಿತೆಯನ್ನ ವಿಂಧ್ಯಾಚಲದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವುದಾಗಿ ನಮಗೆ ಪುರಾಣಗಳು ಹೇಳುತ್ತೆ. ಲಲಿತೆಯನ್ನ ಉಪದೇಶ ಮಾಡಿದ್ಯಾರು? ಹಯಗ್ರೀವರು. ಹಯಗ್ರೀವರು ತಾಯಿಯ ಸ್ವರೂಪನೇ. ಹಯಗ್ರೀವ ವಿದ್ಯಾಧಿದೇವತೆ. ನಾವು ಆರಂಭವನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಬೇಕು. ಆರಂಭದಲ್ಲಿ ಇದೆಲ್ಲ ವಿಸ್ತಾರವಾಗಿ ಹೇಳಿಕೊಂಡಿದ್ದೇವೆ. ಹಯಗ್ರೀವರನ್ನ ನೀನು ಯಾಕೆ ನನಗೆ ಇದೆಲ್ಲ ಹೇಳಿದೆ ಅದೆಲ್ಲ ಹೇಳಿದೆ, ಸಹಸ್ರನಾಮ ಯಾಕೆ ಹೇಳ್ತಿಲ್ಲ? ಸಹಸ್ರನಾಮ ಹೇಳು ಅಂದಾಗ ಹಯಗ್ರೀವರು ಏನು ಹೇಳ್ತಾರೆ? ನಿನಗೆ ಸಹಸ್ರನಾಮವನ್ನ ಧರಿಸಿಕೊಳ್ಳುವ ಸಾಮರ್ಥ್ಯ ಇದೆಯಾ? ಅದಕ್ಕೆ ಕಂಡೀಷನ್ಸ್ ಹೇಳ್ತಾರೆ. ಪೂರ್ವ ಪೀಠಿಕೆಯಲ್ಲಿ ನಾವು ಇದೇ ಗ್ರಂಥದಲ್ಲಿ ನೋಡಿದ್ದೇವೆ. ನಿನಗೆ ಆ ಎಲ್ಲ ಲಕ್ಷಣ ಇದ್ರೆ ಹೇಳ್ತೇನೆ ಅಂದ್ಬಿಟ್ಟು ನೀನು ದಯಮಾಡಿ ನನಗೆ ಹೇಳಲೇಬೇಕು ಅಂದಾಗ ಹಯಗ್ರೀವರು ಅಗಸ್ತ್ಯರಿಗೆ ಸಹಸ್ರನಾಮ ಆರಂಭ ಮಾಡಿದರು. ಸಹಸ್ರನಾಮ ಹೇಳಿದ ಮೇಲೆ ಅದನ್ನ ಭಕ್ತಿಯಿಂದ ಅಗಸ್ತ್ಯರು ಭಾವಿಸಿಕೊಂಡ್ರು. ಹಾಗೆ ಭಾವಿಸಿಕೊಂಡಾಗ ತಾಯಿ ಅಗಸ್ತ್ಯರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷ ಆದ್ಲು. ಹಯಗ್ರೀವರು ನೋಡ್ತಾನೆ ಇದ್ದಾರೆ. ಬೋಧೆ ಮಾಡಿದ ಹಯಗ್ರೀವರಿಗೆ ಆಗಿಲ್ಲ, ಆದ್ರೆ ಅಗಸ್ತ್ಯರಿಗೆ ಪ್ರತ್ಯಕ್ಷ ಆದ್ಲು. ಆಗ ರೋಮಾಂಚಗೊಂಡ ಹಯಗ್ರೀವರು ಹೇಳಿದ್ರು, ಎಷ್ಟು ಧನ್ಯನಪ್ಪ, ನಿನಗೆ ನಾನು ಈ ಲಲಿತೆಯನ್ನ ಉಪದೇಶ ಮಾಡಿ ನಾನೂ ಧನ್ಯನಾದೆ, ನಿನ್ನಿಂದ ತಾಯಿಯ ದರ್ಶನವನ್ನ ನಾನು ಪಡ್ಕೊಂಡೆ ಅಂತ ಆನಂದದಿಂದ. ಹಯಗ್ರೀವರಿಗೆ ಗೊತ್ತಿಲ್ಲದೆ ಇಲ್ಲ, ಹಯಗ್ರೀವರಿಗೆ ತಾಯಿನೇ ಕೊಟ್ಟಿರೋದಿದು. ಆದ್ರೂ ಹಯಗ್ರೀವರು ಆನಂದದಿಂದ ಹೇಳಿದ್ರು, ನಿನ್ನಿಂದ ತಾಯಿಯ ದರ್ಶನ ನನಗೆ ಆಯ್ತು, ಭಾಗ್ಯ ಆಯ್ತು. ಆಗ ಅಗಸ್ತ್ಯರು ತಾಯಿಯನ್ನ ಕಂಡು ಆನಂದದಿಂದ ಭಾವಿಸಿ ಅವಳನ್ನ ಆರಾಧನೆ ಮಾಡಿದರು. ಹಾಗೆ ಆರಾಧನೆ ಮಾಡಿದ ಮೇಲೆ ಶಾಶ್ವತವಾಗಿ ಭೂಲೋಕದಲ್ಲಿ ಇರುವುದಕ್ಕೋಸ್ಕರ ಅವಳನ್ನ ಅವರೇನು ಮಾಡಿದ್ರು? ವಿಂಧ್ಯಾಚಲದಲ್ಲಿ ತಗೊಂಡು ಹೋಗಿ ಸ್ಥಾಪನೆ ಮಾಡಿದರು. ಅದ್ಯಾಕೆ? ಅಗಸ್ತ್ಯರು ಒಂದು ಕಡೆ ಸಂಚಾರ ಮಾಡಿದವರಲ್ಲ, ಎಲ್ಲಾ ಕಡೆ ತಿರುಗುವಂಥವ್ರು ಅಗಸ್ತ್ಯರು. ಅವರಿಗೆ ವಿಂಧ್ಯಾಚಲನೇ ಯಾಕೆ ವಿಶೇಷ ಅನ್ನಿಸ್ತು? ನಮ್ಮಲ್ಲಿ ಪರ್ವತಗಳಲ್ಲಿ ಸಪ್ತ ಪರ್ವತ, ಕುಲಪರ್ವತ ಅಂತ ಕರೀತಾರೆ 7 ಪರ್ವತಗಳನ್ನ. ಅಯೋಧ್ಯ, ಮಥುರಾ, ಮಾಯಾ ನಗರಿಗಳನ್ನ ಕರೆಯುವಂತೆ ಶ್ರೇಷ್ಠ ನಗರಿ ಅಂತ. ಹಾಗೆ ಮಲಯ, ಮಂದರ, ಈ ರೀತಿ ಪರ್ವತಗಳಲ್ಲಿ ಸಹ್ಯ, ಅದರಲ್ಲಿ ವಿಂಧ್ಯನೂ ಕೂಡ ಒಂದು ಶ್ರೇಷ್ಠವಾದ ಪರ್ವತ. ಬೇರೆ ಯಾವ ಪರ್ವತನೂ ಮಾಡದೆ ವಿಂಧ್ಯನನ್ನೇ ಆಶ್ರಯಿಸಿದ್ದು ಯಾಕೆ ಅಂದ್ರೆ ಮತ್ತೆ ಪುರಾಣದಲ್ಲಿ ನಮಗೆ ಕಥೆ ಸಿಕ್ಕುತ್ತೆ.
ವಿಂಧ್ಯ ಅವನು ತಪಸ್ಸಿನಿಂದ, ಅಂದ್ರೆ ಇದೆಲ್ಲ ನಮ್ಮ ಪಾಲಿಗೆ ನಾವು ಅನ್ಕೊಂಡಿರೋ ಹಾಗೆ ಕಲ್ಲು ಬಂಡೆಗಳಲ್ಲ. ನಾವು ಅನೇಕ ಬಾರಿ ಹೇಳ್ಕೊತಿರ್ತೇವಲ್ವಾ, ಎಲ್ಲದರಲ್ಲಿ ದೇವರಿದೆ ಅಂತ. ಆದ್ರಿಂದ ಇವರು ಜೀವ ಇರುವಂಥವ್ರು ನಮ್ಮ ಪಾಲಿಗೆ. ನಾವು ಇದನ್ನ ಯಾವುದು ಗೋವರ್ಧನನ ಕಥೆಯನ್ನ ಹೇಳಿಕೊಂಡಿದ್ದೇವೆ. ದ್ರೋಣ ಪರ್ವತನ ಮಗ ಅವನು ಅಂತ. ಆ ರೀತಿ ಇವರೆಲ್ಲರೂ ಕೂಡ ಜೀವಂತರೆ. ಹಾಗೆ ವಿಂಧ್ಯ ತಪಸ್ಸನ್ನ ಮಾಡಿ ತುಂಬಾ ಶಕ್ತಿಯನ್ನ ಗಳಿಸಿದಾನೆ. ಅವನ ಶಕ್ತಿ ಏನಪ್ಪಾ ಅಂದ್ರೆ ಬೇಕಾದ ಹಾಗೆ ಎತ್ತರಕ್ಕೆ ಬೆಳಿತಾನೆ, ಬೇಕಾದ ಹಾಗೆ ಅಗಲಕ್ಕೆ ಬೆಳಿತಾನೆ. ಇಷ್ಟ ಇಲ್ಲ ಅಂದ್ರೆ ಟುಕ್ ಅಂತ ಕುಗ್ಬಿಡ್ತಾನೆ. ಈ ರೀತಿ ವಿಚಿತ್ರ ಸ್ವರೂಪ ಅವನದು. ಬೇಕಾದ ಶಕ್ತಿ ಇದೆ. ಇಷ್ಟೆಲ್ಲ ಶಕ್ತಿ ಅಂದ್ರೆ ಆ ತಪಶಕ್ತಿಯಿಂದ ಅವನು ಪಡ್ಕೊಂಡಿರೋದ್ರಿಂದ ನೋಡು, ನಾನು ಹೇಗೆ ಬೇಕು ಅಂದ್ರೆ ಬೆಳಿತೀನಿ, ಬೇಡ ಅಂದ್ರೆ ಇಳಿತೀನಿ, ಬೇಕಂದ್ರೆ ವಿಸ್ತಾರ ಆಗ್ತೀನಿ, ಇಷ್ಟೆಲ್ಲ ಶಕ್ತಿ ನನ್ನಲ್ಲಿದೆ ಅಂತ ಅದೇ ಗರ್ವ ಅವನಿಗೆ. ಅದರ ಜೊತೆಯಲ್ಲಿ ಈಗ ನಾವು ಹೇಳಿದ್ವಲ್ಲ, ವೈವಸ್ವತೆ ಅಂತಾರೆ ಪ್ರಾಪ್ತೆ ನಂದಾಖ್ಯ ವಿಂಧ್ಯವಾಸಿನಿ ಅಂತ ಅಮ್ಮ ಹೇಳ್ಕೊಂಡಿದ್ದಾಳಲ್ಲ. ನನ್ನೊಳಗೆ ಅಮ್ಮ ಇರ್ತೀನಿ ಅಂದ್ಮೇಲೆ ನನ್ನ ಸ್ಥಾನ ನೋಡು ಅಂತ ಮತ್ತೆ ಗರ್ವ. ಆ ಗರ್ವದಿಂದ ಈಗ ಏನ್ ಮಾಡ್ತಿದ್ದಾನ ಅವನಂದ್ರೆ, ಹೇಗೆ ಹಿಂದೆ ಪರ್ವತಗಳಿಗೆ ರೆಕ್ಕೆ ಇದ್ದ ಪರ್ವತಗಳು ಹಾರ್ಕೊಂಡು ಹೋಗಿ ಎಲ್ಲಂದ್ರಲ್ಲಿ ಕೂತ್ಕೊಂಡ್ಬಿಟ್ಟು ಧ್ವಂಸ ಮಾಡ್ತಿದ್ವಲ್ಲ, ಹಾಗೆ ಈ ವಿಂಧ್ಯ ಪರ್ವತನಿಗೆ ಗರ್ವದಿಂದ, ಪರ್ವತ ಅಂದ್ಮೇಲೆ ಏನು, ಪಶು ಪಕ್ಷಿಗಳಿಗೆ ಆಶ್ರಯ ಇದೆ, ಗಿಡ ಮರಗಳಿಗೆ ಆಶ್ರಯ ಇದೆ. ಒಂದು ಮರ ಇದೆ ಅಂದ್ರೆ ಒಂದು ಮರದಲ್ಲಿ ಲಕ್ಷಾಂತರ ಜೀವಗಳಿದೆ. ಅಷ್ಟೇ ಅಲ್ಲ, ಪರ್ವತಗಳಲ್ಲಿ ಸುಂದರಕಾಂಡದಲ್ಲಿ ಕೂಡ ನಾವು ನೋಡ್ತೇವೆ, ವಿದ್ಯಾಧರರು, ಗಂಧರ್ವರು, ಯಕ್ಷರು, ಕಿನ್ನರರು ಇವರೆಲ್ಲ ವಾಸ ಮಾಡ್ತಿರ್ತಾರೆ. ಹನುಮಂತ ಮಹೇಂದ್ರ ಪರ್ವತವನ್ನ ಮೆಟ್ಟಿ ನಿಂತಾಗ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಹಾಗೆ ಅವರೆಲ್ಲರೂ ಬೆಟ್ಟಗಳಲ್ಲಿ ವಾಸ ಮಾಡ್ತಿರ್ತಾರೆ. ಇವನೇನಂದ್ರೆ ದೊಡ್ಡದಾಗಿ ಬೆಳೀತಾ ಬೆಳೀತಾ ಹೋಗೋದು. ಇವರೆಲ್ಲ ಹೀಗೆ ಬೆಳೆದು ಇರೋ ಜಾಗದಲ್ಲಿ ಕೂತಿರೋ ಹೀಗಂದ್ಬಿಟ್ಟು ತುಮ್ಕಂದ್ಬಿಡೋದು. ಹಾಗಂತಿದಾಗ ಎಲ್ಲರೂ ಕೆಳಗೆ ಬಿದ್ದೋಗ್ತಾರ, ಆಪಚ್ಚಿ ಆಗೋದು. ಈಗ ಪಾಪ ವಿದ್ಯಾಧರರು, ಗಂಧರ್ವರು ಅವರೆಲ್ಲರೂ ಒಂದಿದ್ರಲ್ಲಿದ್ದಾಗ ಇವನು ಟುಕ್ಕಕ್ಕಂತ ಇಳಿದು ಬಿಟ್ರೆ ಏನಾಗ್ತಾನೆ, ಅಪ್ಪಚ್ಚಿ. ಆದರೆ ಅವರೆಲ್ಲರೂ ಪಶು ಪಕ್ಷಿಗಳಿಗೆ ಹಿಂಸೆ, ಪ್ರಾಣಿಗಳಿಗೆ ಹಿಂಸೆ, ದೇವತೆಗಳಿಗೆ ಹಿಂಸೆ. ಯಾರಿಗೆ ಇವನ್ ಕೈನಲ್ಲಿ ಬುದ್ಧಿ ಹೇಳ್ಸೋದು? ಎಲ್ಲಾರು ಒದ್ದಾಡ್ತಾ ಇದ್ದಾರೆ. ಎಲ್ಲಾರನ್ನೂ ಕೇಳ್ಕೊಂಡ್ರು, ಇಲ್ಲಪ್ಪ ಅವನು ತಪಸ್ಸಿಂದ ವರ ಪಡ್ಕೊಂಡ್ಬಿಟ್ಟಿದ್ದಾನೆ, ಅವನನ್ನ ನಾವು ಏನೂ ಮಾಡಕ್ಕಾಗಲ್ಲ. ಆಗ ಕೊನೆಗೆ ಅಗಸ್ತ್ಯರನ್ನೇ ಹಿಡ್ಕೊಂಡ್ರು. ಸ್ವಾಮಿ, ನೀವು ಎಷ್ಟೆಲ್ಲ ಶಕ್ತಿವಂತರು, ನೀವು ಇಲ್ವಲ್ಲ ವಾತಾಪಿ ಇವರುಗಳನ್ನೆಲ್ಲ ನಿರ್ನಾಮ ಮಾಡಿದಂಥವ್ರು, ನಮ್ಮನ್ನು ಕಾಪಾಡಿ. ದಿನಾ ದಿನ ಇವನ ಬಾಧೆ ಜಾಸ್ತಿ ಆಗೋಗಿದೆ. ಹೋಗ್ಲಿ, ಈ ಪರ್ವತವನ್ನು ಆಶ್ರಯಿಸೋದು ಬೇಡ ಅಂತ ಇರಕ್ಕಾಗಲ್ಲ. ಒಂದ್ ಜಾಗ ಇದೆ ಅಂದ್ರೆ ಒಬ್ರು ಬಂದೇ ಬರ್ತಾರ್ತಾನೆ. ಒಂದು ಬಸ್ ಶೆಲ್ಟರ್ ಇದೆ ಅಂದ್ರೆ ಬಸ್ ಶೆಲ್ಟರ್ ಅಲ್ಲಿ ಜನ ಕೂತ್ಕೊಳ್ದೇ ಇದ್ರೆ ಇನ್ಯಾರೋ ಒಂದಂತೂ ಕೂತ್ಕೊಳ್ಳೋದನ್ನ ನಾವು ಅಂದ್ರೆ ಆ ರೀತಿ ಇರುವಾಗ ಒಂದು ಸೆಂಟರ್ ಇದೆ ಅಂದ್ರೆ ಯಾರಾದ್ರೂ ಬರ್ತಾರೆ. ಹಾಗೆ ಬರ್ದೇ ಇರಕ್ಕಾಗಲ್ಲ. ಹಾಗೆ ಆಗ ಎಲ್ಲರಿಗೆ ಗೊತ್ತಾಗಿದ್ದು ಅಗಸ್ತ್ಯರು. ಆದ್ರಿಂದ ಅಗಸ್ತ್ಯರನ್ನ ಹಿಡ್ಕೊಂಡ್ರು. ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡಿದ್ರು, ಎಲ್ಲರೂ ಕೈ ಆಡಿಸಿದ್ರು. ಅಗಸ್ತ್ಯರನ್ನ ಕೇಳ್ಕೊಂಡಾಗ ಆಯ್ತು ಅಂತ ಅಗಸ್ತ್ಯರು ಬಂದ್ರು. ಬಂದವರೇ ಆ ವಿಂಧ್ಯನನ್ನ, ಏನಪ್ಪ ನೀನು ಮಹಾಮಹಿಮ ಕಣೋ, ನಮ್ಮಂಥ ತಪಸ್ವಿಗಳು ಸಾಧನೆ ಮಾಡದೇ ಇರುವಂಥ ಸಾಧನೆಯನ್ನೆಲ್ಲ ನೀನು ಮಾಡಿದೀಯೇ, ಬೇಕಾದ ಹಾಗೆ ಬೆಳೀತೀಯೇ, ಬೇಕಾದ ಹಾಗೆ ಕುಗ್ಗುತ್ತೀಯೇ, ವಿಕಾಸ ಆಗ್ತೀಯೇ, ಏನಪ್ಪಾ ನಿನ್ನೊಳಗೆ ಎಂಥೆಂಥವರಿಗೆಲ್ಲ ಆಶ್ರಯವನ್ನ ಕೊಟ್ಟಿದೀಯೇ, ನೋಡು ನೋಡು ದೇವದಾರು ಮರ ನೋಡು, ಆ ಮರ ನೋಡು, ಈ ಮರ ನೋಡು ಅಂತ ಅವನಲ್ಲಿರುವ ಎಲ್ಲ ವೈಭವವನ್ನ, ಎಷ್ಟೆಲ್ಲ ರತ್ನಗಳಿಗೆ ನಮ್ಮಲ್ಲಿ ಹೇಳ್ತಾರೆ, ಶೈಲೆ ಶೈಲೆ ನ ಮಾಣಿಕ್ಯಂ ಮೌಕ್ತಿಕಂನ ಗಜೆ ಗಜೆ. ಪ್ರತಿ ಪರ್ವತದಲ್ಲಿ ಇರುವಂತಹ ಅನರ್ಘ್ಯ ರತ್ನಗಳನ್ನೆಲ್ಲ ಹೊಂದಿರುವಂತವನಪ್ಪ ನೀನು. ಹಾಗೆ ಅವರು ಸ್ತೋತ್ರ ಮಾಡ್ತಾ ಇದ್ದಾರಲ್ಲ, ಸ್ತೋತ್ರ ಯಾರಿಗೆ ಖುಷಿ ಆಗಲ್ಲ? ವಿಂಧ್ಯನಿಗೂ ಭಾರಿ ಖುಷಿ ಆಯ್ತು. ತಕ್ಷಣ ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ಟ ಅಗಸ್ತ್ಯರಿಗೆ. ನಮಸ್ಕಾರ ಮಾಡ್ತಾ ಇದ್ದಂತೆ ಅವ್ರು ಹೇಳಿದ್ರು, ಸ್ವಲ್ಪ ಕಾಲ ಹೀಗೆ ಇರು, ನಾನು ಕುಳ್ಳ ಅಲ್ವಾ, ನಿನಗೆ ಗೊತ್ತಿದೆ, ನಾನು ನಿನ್ನನ್ನು ಹೊತ್ತಿ ಕೆಳಗಿಳಿದು ಆ ಕಡೆ ಹೋಗಕ್ ನಂಗೆ ಆಗಲ್ಲ, ಆದ್ರಿಂದ ಸ್ವಲ್ಪ ಕಾಲ ನೀನು ಹೀಗೆ ಇರ್ತೀಯಾ ಅಂತ ಕೇಳಿದ್ರು. ಅವನು ಹಾಗೆ ಆಗ್ಲಿ ಅಂತ ಹೇಳ್ದ. ಆಗ ಇವ್ರು ಏನ್ ಮಾಡಿದ್ರು, ಅಗಸ್ತ್ಯರು ಅವನ ಮೇಲೆ ಕಾಲಿಟ್ಕೊಂಡು ಹೀಗೆ ಹೋದ್ರು. ಹಾಗೆ ಮೊದಲು ಅವನ ತಲೆ ಇದಿದೆಯಲ್ಲ ಜಾಯಿಂಟು, ಅದು ಮುರಿದೋಯ್ತು. ಭುಜದ ಮೇಲೆ ಕಾಲಿಟ್ರು, ಅದು ಮುರಿದೋಯ್ತು. ಸೊಂಟದ ಮೇಲೆ ಕಾಲಿಟ್ರು, ಅದು ಮುರಿದೋಯ್ತು. ಈಗ ಅವನು ಬಿದ್ದೋದ. ಈಗ ಅವನಿಗೆ ಮೇಲೆ ಬೆಳೆಯೋದು, ಕೆಳಗೆ ಬೆಳೆಯೋದು ಇಲ್ಲ. ದೇವತೆಗಳನ್ನ ಇವರನ್ನೆಲ್ಲ ಆಡಿಸ್ತಿದ್ನಲ್ಲ, ವಿದ್ಯಾಧರ, ಗಂಧರ್ವ, ಯಕ್ಷ, ಯಾರನ್ನೂ ಆಡಿಸೋ ಹಾಗಿಲ್ಲ. ಹಾಗೆ ನಮಗಾದ್ರೂ
ಗರ್ವಾಹಂಕಾರಗಳಿದ್ದಾಗ ಒಂದು ಕೀಲು ಮುರಿದ್ರೆ ಬುದ್ಧಿ ಬರುತ್ತೆ, ಹಾಗೆ ಮುರಿತು. ಆ ಗರ್ವ ಮುರಿದಾಗ ಬಿದ್ದಿದ್ದಾನೆ. ಈಗ ಕಷ್ಟಪಟ್ಟು ಇದನ್ನ ನಾನು ನೋಡ್ತಾನೆ ಹೇಳಕ್ಕಾಗಲ್ಲ, ಸೊಂಟ ಹೇಳಲ್ಲ, ಕೈಕ ಭುಜ ಹೇಳಲ್ಲ, ತಲೆ ಅಂತೂ ಎತ್ತಕ್ಕೆ ಆಗಲ್ಲ. ಅಂದ್ರೆ ಆ ತರಹದ ಸ್ಥಿತಿಲಿದ್ದಾಗ ಎಲ್ಲರನ್ನ ಬೇಡ್ಕೊಂಡ, ದೇವತೆಗಳೇ ನನಗೆ ಶಕ್ತಿ ಕೊಡಿ, ನೀವೆಲ್ಲ ನನ್ನನ್ನು ಶಕ್ತಿವಂತರನ್ನಾಗಿ ಮಾಡಿದ್ರಿ ಅಂತ ಪ್ರತಿಯೊಬ್ಬ ದೇವತೆಯನ್ನ ಬೇಡ್ದ. ಯಾರೂ ಆಗಲ್ಲ ಅಂದ್ರು. ಆಗಿರುವುದು ಏನು ದಾರಿ? ಶರಣಾಗತನಾಗಿ ಅವನು ಅಗಸ್ತ್ಯರಿಗೆ ಮತ್ತು ಮೊರೆ ಹೋಗಬೇಕಾಯ್ತು. ಆಗ ಅಗಸ್ತ್ಯರನ್ನೇ ಮತ್ತೆ ಹಿಡ್ಕೊಂಡ. ದೇವತೆಗಳಿಗೆ ಆಗಲ್ಲ ಅಂದ ಮೇಲೆ ಅಗಸ್ತ್ಯರನ್ನ ಪ್ರಾರ್ಥನೆ ಮಾಡ್ತಾ ಅವನಲ್ಲಿದ್ದ ಗರ್ವಾಹಂಕಾರಗಳನ್ನೆಲ್ಲ ಕಳ್ಕೊಳ್ತಾ, ಅಮ್ಮ ಅಗಸ್ತ್ಯರಿಗೂ ವರವನ್ನು ಕರುಣಿಸಿದವಳು ನೀನಮ್ಮ, ನೀನು ನನ್ನ ಮೇಲೆ ಕರುಣೆ ತೋರು ತಾಯಿ ಎಂಬುದಾಗಿ ತಾಯಿಯನ್ನು ಬೇಡ್ಕೊಳ್ತಾ ಇದ್ದಾನೆ. ಅಗಸ್ತ್ಯರಿಗೆ ವರವನ್ನು ಕರುಣಿಸಿದ ಅಮ್ಮ ನೀನು, ಅಮ್ಮ ಕರುಣೆ ತೋರು ಅಂತ ತಾಯಿಯನ್ನ ಬೇಡ್ತಾ ಇರುವಾಗ ತಾಯಿ ಅಗಸ್ತ್ಯರಿಗೆ ಅನುಗ್ರಹ ಮಾಡಿ, ಹೋಗಪ್ಪ ಅಗಸ್ತ್ಯ, ಅವನಿಗೆ ಮಾಡಿರುವ ತೊಂದರೆಯನ್ನು ನಿವಾರಣೆ ಮಾಡು ಅಂತ ತಾಯಿ ಏನು ಮಾಡಿದ್ಲು? ಅಗಸ್ತ್ಯರಿಗೆ ಬೋಧೆ ಮಾಡಿದ್ಲು. ಆಗ ಅಗಸ್ತ್ಯರು ಬಂದವರು ಸುಮ್ಮನೆ ಅವನ ತಲೆ ಮೇಲೆ ಕೈ ಆಡಿಸಿದ್ರು. ಅವನ ಎಲ್ಲ ಕೀಲುಗಳು ಸರಿಯಾಗ್ಬಿಡ್ತು. ಈಗ ಅವನು ಮತ್ತೆ ನಿಂತುಕೊಳ್ಳೋದಕ್ಕೆ ಅವನಿಗಾಯ್ತು. ಹಾಗೆ ವಿಂಧ್ಯ ಅವರ ಸ್ಪರ್ಶ ಮಾತ್ರದಿಂದ, ಇದೆಲ್ಲ ನಾವು ಅನೇಕ ಬಾರಿ ನೋಡ್ಕೊಂಡಿದ್ದೇವೆ. ಒಬ್ಬರನ್ನ ನಾಶ ಮಾಡೋದು ಉದ್ದೇಶ ಅಲ್ಲ. ಯಾವುದು ಲೋಕ ಹಾನಿಕರವಾಗಿದೆ ಆ ಗುಣವನ್ನ ದೂರ ಮಾಡಿ ಲೋಕೋಪಕಾರಕವಾಗಿ ಬದುಕುವಂತಹ ಬದುಕನ್ನ ಕೊಡುವಂಥದ್ದು ಒಂದು. ಎರಡನೇದು ಜನರಿಗೆ ಅನುಕೂಲ ಮಾಡಿಕೊಡುವಂತೆ ಬದುಕಬೇಕು ಅನ್ನುವುದನ್ನು ಬೋಧಿಸೋದು. ಎರಡನೇದೇನಪ್ಪಾ ಅಂದ್ರೆ ದೇವರಿಗೆ ವಿಮುಖರಾಗಿ ನಾವು ಹೋಗಬಾರದು. ಯಾವಾಗಲೂ ದೇವರು ಕೊಟ್ಟಿರುವ ಶಕ್ತಿಯನ್ನ ದೇವರಿಗೆ ವಿನಿಯೋಗ ಮಾಡಬೇಕು. ದೇವರು ಎಲ್ಲಿದ್ದಾನೆ? ನಾವು ನೋಡುವಂಥ ಈ ಪ್ರಪಂಚದಲ್ಲಿರುವ ಪಶು ಪಕ್ಷಿ ಪ್ರಾಣಿ ಮೃಗಾದಿಗಳೊಳಗೆ, ಗಿಡಮರಗಳೊಳಗೆ, ಎಲ್ಲದರೊಳಗಿದ್ದಾನೆ. ಅವರಿಗೆ ಮಾಡಿದ ಸೇವೆ ಅದನ್ನ ತಾನೇ ಪರಮಾತ್ಮ ಗೀತೆಯಲ್ಲಿ ಅಷ್ಟು ಸಲ ಹೇಳಿರೋದು. ಆದ್ರಿಂದ ಸ್ವಕರ್ಮಣ ತಮಭ್ಯರ್ಚ್ಯ, ತನ್ನ ಕೆಲಸದಿಂದ ನನ್ನ ಪೂಜೆ ಮಾಡಿದ್ರೆ ಅದೇ ಅಂದ್ರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಮಾಡಿದ್ದೇ ನನಗೆ ಪೂಜೆ, ಅದರಿಂದ ನಾನು ತೃಪ್ತನಾಗ್ತೇನೆ, ಅದರಿಂದ ಸಿದ್ಧಿ ಬರುತ್ತದೆ. ಅಷ್ಟೇ ಕರುಣೆ ಅಗಸ್ತ್ಯರಿಂದ ವಿಂಧ್ಯನಿಗೆ ದೊರಕಿತು. ಹಾಗೆ ವಿಂಧ್ಯ ಈಗ ಏನಾದ? ಮತ್ತೆ ಶ್ರೇಷ್ಠನಾದ. ಆದ್ರಿಂದ ಅಗಸ್ತ್ಯರು ಏನು ಯೋಚನೆ ಮಾಡಿದ್ರು? ವಿಂಧ್ಯದಲ್ಲಿ ಅಮ್ಮನನ್ನ ಇಟ್ರೆ, ವಿಂಧ್ಯ ಪಾಪ ತಪಸ್ಸನ್ನ ಮಾಡಿದ್ದಾನೆ, ತಪಸ್ಸಿನಿಂದ ದೊಡ್ಡ ಶಕ್ತಿ ಗಳಿಸಿದ್ದ, ಅವನ ಗರ್ವ ಈಗ ಹೋಗಿದೆ, ಅವನು ಲೋಕಕ್ಕೆ ಮಂಗಳಕಾರಕನಾಗಿದ್ದಾನೆ. ಆದ್ರಿಂದ ಇವನಲ್ಲಿ ತಾಯಿಯನ್ನ ಇರಿಸಿ ಇವನು ಕಳ್ಕೊಂಡಿರುವ ಶಕ್ತಿಯನ್ನ ಇವರೇ ಕಿತ್ತಿದ್ದು ತಾನೆ, ಆ ಶಕ್ತಿಯನ್ನ ಮತ್ತೆ ಕೊಡೋಣ ಎಂಬುದಾಗಿ. ಅದಕ್ಕೋಸ್ಕರನೇ ಬೇರೆ ಯಾವ ಪರ್ವತದಲ್ಲೂ ಇಡ್ಬೋದಿತ್ತು. ಇದಕ್ಕಿಂತ ಶ್ರೇಷ್ಠವಾದ ಪರ್ವತ ಮಂದರ ಇಲ್ವೇ? ಮೇರು ಇಲ್ವೇ? ಮಂದರವನ್ನು ಮೀರಿಸಿದ್ದು ಮೇರು. ಆದರೆ ಅವೆಲ್ಲವನ್ನ ಬಿಟ್ಟು ಯಾಕೆ ಇಲ್ಲಿಟ್ರು ಅಂದ್ರೆ ಇವನ ಮೇಲಿನ ಕರುಣೆಯಿಂದ. ಹಾಗಾಗಿ ಮತ್ತೆ ತಾಯಿ ತಾನು ಪ್ರತಿಜ್ಞೆ ಮಾಡಿಕೊಂಡಿದ್ದಾಳಲ್ಲ, ಹಾಗಾಗಿ ವಿಂಧ್ಯಾಚಲ ನಿವಾಸಿನಿ ದೇವಿ ವಿಂಧ್ಯಾಚಲವನ್ನು ಆಶ್ರಯಿಸಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದಾಳೆ ಅನ್ನುವುದಾಗಿ ಇದು ಪೌರಾಣಿಕವಾಗಿ ನಾವು ನೋಡುವಂಥ ಒಂದು ವಿಚಾರ. ಎಲ್ಲ ಕಡೆಯಲ್ಲಿ ನಾವು ಅಧ್ಯಾತ್ಮವನ್ನು ಹೇಳಿಕೊಂಡು ಬರ್ತಾ ಇದ್ದೇವೆ, ಯೌಗಿಕವಾದ ಇದನ್ನು. ವಿಂಧ್ಯವೀಥಿ ಪ್ಲವಂಗಮಃ ಆದಿತ್ಯ ಹೃದಯದಲ್ಲಿ ನಾವು ನೋಡ್ತೇವೆ. ವಿಂಧ್ಯವೀಥಿ ಅಂದ್ರೆ ಅದು ಒಂದು ದಾರಿ, ಅಂದ್ರೆ ಯೋಗ ಮಾರ್ಗದಲ್ಲಿ ನಾವು ಸಂಚರಿಸುವಾಗ ಇರುವಂಥ ಒಂದು ದಾರಿ. ಆ ದಾರಿ ಯಾವುದು? ವಿಂಧ್ಯವೀಥಿ ಅನ್ನುವುದು ಆಕಾಶವನ್ನ ತುಂಬಿಕೊಂಡಿರುವ ದಾರಿ. ಆಕಾಶ ಎಲ್ಲಿದೆ? ಹೊರಗಡೆ ಕಾಣ್ತಾ ಇದೆಯಲ್ಲ, ಅದು ಮಾತ್ರ ಆಕಾಶನ? ಇದೆಲ್ಲ ಆಕಾಶ ಹೇಳ್ಕೊಂಡಿದ್ದೇವೆ. ಈ ಎಲ್ಲ ಆಕಾಶದ ಜೊತೆಯಲ್ಲಿ ದಹ್ರಂ ವಿಪಾಪಂ ಪರರೇಷ್ಮಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಗ್ಗಸ್ಥಂ ಅನ್ನುವ ಒಂದು ಆಕಾಶ ಇದೆ ಇಲ್ಲಿ. ಆದ್ರಿಂದ ನೀಲತೋಯದ ಮಧ್ಯಸ್ಥಾತ್ ಇದೆ ಅಲ್ವಾ? ಆ ಒಂದು ಆಕಾಶವನ್ನ ವ್ಯಾಪಿಸಿಕೊಂಡು ಇಲ್ಲಿಂದ ಎಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ತುಂಬಿಕೊಂಡು ನಿಂತಿರುವವಳು ಆ ವಿಂಧ್ಯ ಎನ್ನುವ ಪರ್ವತ ಈಗ ಯಾವುದಾಯ್ತು? ಇಲ್ಲಿ. ಆದ್ರಿಂದ ತಾಯಿ ಎಲ್ಲಿದ್ದಾಳೆ? ಈ ಒಂದು ಆಕಾಶದ ಒಳಗೆ ಕುಳಿತುಕೊಂಡು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನೆಲ್ಲ ಚಟುವಟಿಕೆಯೆಲ್ಲ ತೊಡಗಿಸಿ ಜ್ಞಾನೇಂದ್ರಿಯದಿಂದ ಪಡೆಯುವ ಎಲ್ಲ ಅನುಭವವನ್ನ
ಕರ್ಮೇಂದ್ರಿಯಗಳಿಂದ ಪಡೆಯುವ ಎಲ್ಲ ಅನುಭವವನ್ನ ಜೀವಿಗಳಿಗೆ ಕೊಡ್ತಾ ಅವುಗಳು ಆನಂದವನ್ನ ಅನುಭವಿಸುವಂತೆ ಮಾಡ್ತಾ ಇದ್ದಾಳೆ. ಆದ್ರಿಂದ ಅವಳನ್ನ ನಾವು ಸ್ಮರಿಸಬೇಕೋ ಬೇಡವೋ? ಅಮ್ಮ, ನಾಲಿಗೆಯಲ್ಲಿ ರುಚಿಯನ್ನ ಇಟ್ಟಿರುವವಳು ನೀನು. ನಾಲಿಗೆ ರುಚಿ ಕಿತ್ಕೊಂಡ್ರೆ ಏನು ತಿಂದ್ರೆ ಏನು ಅಲ್ವಾ? ನಾನು ಇದೆಲ್ಲ ಹೇಳಿ ಅಮ್ಮ, ಇದೇ ನೀನ್ ಮಾಡ್ತಾ ಇರೋ ತರನೇ ಮಾಡಿದೀನಿ, ಇದು ಬೋಂಡ ಅಲ್ಲ. ಯಾಕೆ? ನಾಲಿಗೆ ರುಚಿ ಹೋದ್ರೆ ಇಲ್ಲ. ಆದ್ರಿಂದ ಯಾವುದು ಅದೆಲ್ಲವನ್ನ ಕೊಟ್ಟಿರುವವಳು ಅಮ್ಮ. ಅದನ್ನ ಆ ಕೃತಜ್ಞತಾ ಭಾವದಿಂದ ನಾವು ಭಾವಿಸಿಕೊಂಡು ಅನುಭವಕ್ಕೆ ತಂದುಕೊಂಡ ಬೇಕು. ಅದನ್ನೇ ಇಲ್ಲಿ ವಿಂಧ್ಯನ ರೂಪದಲ್ಲಿ ನಮಗೆ ಹೇಳ್ತಾ ಇರೋದು. ವಿಂಧ್ಯಾಚಲ ನಿವಾಸಿನಿ, ಇದು ಒಂದು ವಿಂಧ್ಯ. ಆದರೆ ಆ ವಿಂಧ್ಯದ ಒಳಗೆ ಕುಳಿತಿರುವಂತ ಆ ತಾಯಿ ಅಚಲಳಾಗಿ ಇದ್ದಾಳೆ. ಅವಳ ಭಾವವನ್ನ ನಾವು ಭಾವಿಸಿಕೊಂಡು ವಿಂಧ್ಯವೀಥಿ ಪ್ಲವಂಗಮಃ ಆತಪಿ ಮಂಡಲಿ ಮೃತ್ಯು ಎನ್ನುವುದಾಗಿ ನಾವು ಏನು ಆದಿತ್ಯ ಹೃದಯದಲ್ಲಿ ಪಠಿಸ್ತೇವೆ, ಆ ತಾಯಿ. ಆದ್ರಿಂದ ಯೋಗ ಮಾರ್ಗದಲ್ಲಿ ನಾವು ಸಂಚಾರ ಮಾಡುವಾಗ ಯೋಗ ಮಾರ್ಗದಲ್ಲಿ ಕಾಣುವಂಥ ಇಲ್ಲಿ ಯಾವುದು ಈ ನಾಭಿಯಿಂದ ಮೇಲೆ ಇರುವಂಥ ಕೆಳಕ್ಕೆ ಬಾಗಿರುವಂಥ ಕಮಲದಿಂದ ಆ ಕಮಲವನ್ನ ಮೇಲರಳಿಸಿ ನಿಂತು ಅಲ್ಲಿಂದ ಎಲ್ಲವನ್ನ ವ್ಯಾಪಿಸುವ ಸೂರ್ಯ ಕಿರಣಗಳಂತೆ ನೀವಾರ ಶೋಕವತ್ತನ್ವಿ ಪೀತಾಭಾ ಸ್ವತ್ಯಣೂಪಮಾ ಅನ್ನುವಂತೆ ಇರುವಂಥ ಆ ತಾಯಿಯನ್ನ ಭಾವಿಸ್ತಾ ಇದ್ದಾಗ ಎಲ್ಲ ಇಂದ್ರಿಯಗಳಲ್ಲಿ ಕಾಣುವ ಎಲ್ಲ ಇಂದ್ರಿಯಗಳ ಬೆಳಕನ್ನ ಅನುಭವಿಸೋದಿದೆಯಲ್ಲ, ಅದು ವಿಂಧ್ಯಾಚಲ ನಿವಾಸಿನಿ. ಆ ವಿಂಧ್ಯಾಚಲ ನಿವಾಸಿನಿಯಿಂದ ನಾವು ಪಡೆಯುವಂತಹ ಫಲ ಏನಿದೆ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿ ನಾವು ಅನುಭವಿಸುವಂತ ಒಂದು ಅನುಭೂತಿ, ಅವೆಲ್ಲವೂ ಕೂಡ ತಾಯಿಯ ವಿಂಧ್ಯಾಚಲ ನಿವಾಸಿತ್ವವನ್ನ ಹೇಳುತ್ತೆ. ಹಾಗಾಗಿ ಇದನ್ನ ಈ ವಿಂಧ್ಯಾಚಲ ಅನ್ನುವ ದಾರಿಯಲ್ಲಿ ಸಾಗೋದಕ್ಕೆ ಸುಷುಮ್ನಾ ಎಂಬ ನಾಡಿ, ಅಂದ್ರೆ ಇದು ಆಕಾಶ ಮಾರ್ಗ, ಹೋಗಕ್ಕೊಂದು ದಾರಿ ಬೇಕಲ್ಲ. ಆ ಸುಷುಮ್ನಾ ಎನ್ನುವ ನಾಡಿಯನ್ನೇ ವಿಂಧ್ಯವೀಥಿ ಎಂಬುದಾಗಿ ಕರೀತಾರೆ. ಆ ನಾಡಿಯಲ್ಲಿ ಸಂಚರಿಸಿ ಅಮ್ಮನನ್ನ ಹೊಂದಿದಾಗ ಇರುವುದೇ ವಿಂಧ್ಯಾಚಲ ನಿವಾಸಿನಿ. ಮುಂದಿನ ನಾಮ ವಿಧಾತ್ರಿ. ವಿಂಧ್ಯಾಚಲ ನಿವಾಸಿನಿ ವಿಧಾತ್ರಿ. ಧಾತ್ರಿ ಅಂದ್ರೆ ನಾವು ನೋಡಿದ್ದೇವೆ, ಜಗಜ್ಜನನಿ, ಜಗದ್ಧಾತ್ರಿ, ಜಗತ್ತಾರಿಣಿ ಅನ್ನುವುದನ್ನೆಲ್ಲ ಅವಳು ಜಗತ್ತನ್ನು ಸೃಷ್ಟಿ ಮಾಡಿದಾಳೆ, ಜಗತ್ತನ್ನು ಧರಿಸಿದಾಳೆ, ಜಗತ್ತನ್ನ ಪಾಲಿಸ್ತಾ ಪೋಷಿಸ್ತಾ ಇದ್ದಾಳೆ, ಜಗತ್ತಿಗೆ ಜಯವನ್ನ ಕೊಡುವವಳಾಗಿದ್ದಾಳೆ. ಜಯದೇ ಜಗದೇಕ ನಿವಾಸಿನಿ, ಜಯದೇ ಜಗದಾನಂದೆ, ಜಗತ್ತಿಗೆ ಆನಂದವನ್ನ ಕೊಡುವವಳಾಗಿದ್ದಾಳೆ, ಜಗದೇಕ ನಿವಾಸಿನಿ. ಮತ್ತೆ ಜಗತ್ ಪೂಜಿತೆ ಎಲ್ಲ ಆಗಿರುವವಳು ಜಗದ್ಧಾತ್ರಿ ಅಂಥವಳು ಯಾರೋ ಅವಳೇ ವಿಧಾತ್ರಿ. ಆದ್ರಿಂದ ತಾಯಿ ವಿಧಾತ್ರಿ ಆಗಿ ಇದ್ದಾಳೆ. ಇನ್ನು ವಿಧಾತ್ರಿ ಅಂದಾಗ ಧಾತ್ರಿಯನ್ನ ತಾಯಿ, ಹೇಗೆ ತಾಯಿಯಾದವಳು ಮಕ್ಕಳ ಎಲ್ಲ ರೀತಿಯ ಬೆಳವಣಿಗೆಯನ್ನ ಅಪೇಕ್ಷಿಸ್ತಾಳೆ. ಕೇವಲ ಶಾರೀರಿಕ ಬೆಳವಣಿಗೆ ಮಾತ್ರ ಅಲ್ಲ, ಶಾರೀರಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ ಅಷ್ಟೇ ಅಲ್ಲದೆ ಭೌತಿಕವಾಗಿ ಪ್ರಪಂಚದ ಬೆಳವಣಿಗೆ, ಪ್ರಪಂಚದಲ್ಲೂ ನನ್ನ ಮಗು ಚೆನ್ನಾಗಿ ಬದುಕಬೇಕು, ಸುಖವಾಗಿರ್ಬೇಕು, ಆನಂದವಾಗಿರ್ಬೇಕು, ಆ ರೀತಿ. ಅದೇ ರೀತಿಯಲ್ಲಿ ತಾಯಿ ತಾನು ಸೃಷ್ಟಿ ಮಾಡಿದ ಜೀವಿಗಳ ಭೌತಿಕ ಬೌದ್ಧಿಕ ಎರಡು ಬೇರೆ. ಭೌತಿಕ ಫಿಸಿಕಲ್, ಇದು ಭೌತಿಕವಾದಂಥ ಅಂದರೆ ಶಾರೀರಿಕವಾದ ನೆಲೆಯಲ್ಲಿ ಪ್ರಾಪಂಚಿಕವಾದ ನೆಲೆ ಭೌತಿಕ, ಶಾರೀರಿಕವ ಮಾನಸಿಕ, ಕಾಯಿಕ, ವಾಚಿಕ, ಬೌದ್ಧಿಕ, ಆಧ್ಯಾತ್ಮಿಕ, ಆ ಎಲ್ಲ ರೀತಿಯಲ್ಲಿ ನಮ್ಮನ್ನ ಕಾಪಿಡುವವಳು ಯಾರೋ ಅವಳು ವಿಧಾತ್ರಿ. ಅದರಿಂದ ಧಾತ್ರಿ ಮಾತಾ ಸಮಾಖ್ಯಾತ ಧಾರಣಾತ್, ಹಾಗೆ ಉಪಗೀಯತೆ. ಎಲ್ಲ ಜೀವಿಗಳನ್ನ ಇದು ಅದು ಅಂತಲ್ಲ. ಈಗ ವಿಂಧ್ಯ ನಾಶ ಮಾಡ್ತಾ ಇದ್ದಾಗ ರಕ್ಷಣೆಯ ಭಾರವನ್ನ ಹೊತ್ತವಳು ಅವಳೇ. ಆದ್ರಿಂದಲೇ ಅಗಸ್ತ್ಯರನ್ನ ಪ್ರಚೋದನೆ ಮಾಡಿ ಅಲ್ಲಿಗೆ ಕಳಿಸಿಕೊಟ್ಟಿದ್ದು. ಹಾಗೆ ಧಾತ್ರಿ ಮಾತಾ ಸಮಾಖ್ಯಾತ, ಇವಳು ವಿಶಿಷ್ಟವಾದ ಮಾತ, ಬರೀ ಮಾತೆ ಅಲ್ಲ. ಆದ್ರಿಂದ ವಿಧಾತ್ರಿ. ಇವಳು ಎಂಥ ವಿಧಾತ್ರಿ ಅಂದ್ರೆ ಲೋಕಕ್ಕೆ ವೇದ ಎಂಬ ಜ್ಞಾನವನ್ನ ಕರುಣಿಸಿ ಆ ವೇದ ಜ್ಞಾನದಿಂದ ಸೃಷ್ಟಿ ಮೊದಲಾದ ಕೆಲಸವನ್ನ ಮಾಡಿದ ಬ್ರಹ್ಮನನ್ನ ನಿರ್ಮಾಣ ಮಾಡೋದು ಇದೆಯಲ್ವಾ, ಅವನನ್ನ ಬ್ರಹ್ಮನನ್ನ ವಿಧಾತ ಅಂತ ಕರೀತಾರೆ.
ಆ ಬ್ರಹ್ಮನನ್ನೇ ಸ್ತ್ರೀ ರೂಪ ಮಾಡಿದ್ರೆ ವಿಧಾತ್ರಿ. ಹಾಗಾಗಿ ಪರಬ್ರಹ್ಮ ಸ್ವರೂಪಿಣಿಯಾದವಳು ಇವಳು, ವೇದಾದಿಗಳಿಗೆ ಕಾರಣೀಭೂತಳಾದವಳು ಇವಳು. ವೇದಾದಿಗಳ ಜ್ಞಾನದಿಂದ ಪ್ರಪಂಚವನ್ನ ನಿರ್ಮಾಣ ಮಾಡಿ ಪ್ರಪಂಚದ ಶಾರೀರಿಕ, ಭೌತಿಕ, ಬೌದ್ಧಿಕ, ಕಾಯಿಕ, ವಾಚಿಕ, ಮಾನಸಿಕ, ಆಧ್ಯಾತ್ಮಿಕ ಎಲ್ಲ ರೀತಿಯ ಪ್ರಗತಿಗೆ ಪ್ರೇರಕಳಾಗಿ, ಕಾರಕಳಾಗಿ, ನಿಯಾಮಕಗಳಾಗಿ, ರಕ್ಷಕಳಾಗಿ, ಪಾಲಿಸುವವಳಾಗಿ ಇರುವ ಕಾರಣ ಅವಳು ವಿಧಾತ್ರಿ. ಶಾರೀರಿಕ ಅಮ್ಮ ಒಂದನ್ನು ಮಾಡಬಲ್ಲಳು, ಎಲ್ಲವನ್ನ ಮಾಡಕ್ಕಾಗಲ್ಲ. ಅಂದ್ರೆ ಅಧ್ಯಾತ್ಮಾದಿಗಳ ಬೆಳವಣಿಗೆಯನ್ನ ಮಾಡು ಹೋಗು ಅಂತ ಪ್ರಚೋದನೆ ಮಾಡಬಹುದು. ಅದು ಒಳಗಡೆ ಬರಬೇಕಾದ್ರೆ ಅದಕ್ಕೆ ತಾಯಿ ಆ ದೇವಿ ಜಗಜ್ಜನನಿ. ಆದ್ರಿಂದ ಈ ತಾಯಿ ಒಂದಾಗಿದ್ರೆ ಅವಳು ವಿಧಾತ್ರಿ. ಇದು ಧಾತ್ರಿ, ಅದು ವಿಧಾತ್ರಿ. ಧಾತ್ರಿನೂ ಅಮ್ಮನೂ ಅದೇ ರೂಪದಲ್ಲೇ, ಆದರೆ ವಿಧಾತ್ರಿ ಎಂಬುದಾಗಿ ಇಲ್ಲಿ ನಾವು ಅವಳನ್ನ ನೋಡ್ತೇವೆ. ಆದ್ರಿಂದ ಈ ಎಲ್ಲವನ್ನ ಪ್ರಪಂಚವನ್ನ ನಿರ್ಮಾಣ ಮಾಡಿ ಪ್ರಪಂಚದಲ್ಲಿ ಸೂರ್ಯೋದಯ, ಚಂದ್ರೋದಯ, ಋತುಗಳು ಎಲ್ಲ ಹೀಗೆ ಆಗ್ಬೇಕು, ಇದೇ ರೀತಿಯಲ್ಲಿ ಇವರು ನಡ್ಕೊಳ್ಬೇಕು. ಸಿಂಹ ಅಂದ್ರೆ ಹೀಗೆ ನಡ್ಕೊಳ್ಬೇಕು, ಹಾಗೆ ಹುಲಿ ಅಂದ್ರೆ ಇದೇ ತರ ಇರಬೇಕು, ಇದೇ ಆಕಾರ ಇರಬೇಕು, ಇದೇ ರೀತಿ ನಡ್ಕೊಳ್ಬೇಕು, ಒಂಟೆ ಹೀಗೆ ಇರಬೇಕು. ಈ ರೀತಿ ಒಂದು ನಿಯಮನಗಳನ್ನ, ವಿಧಾತ್ರಿ ಎಂದಾಗ ನಿಯಮನಗಳನ್ನ ಮಾಡಿದಂಥವಳು. ಆ ರೀತಿಯಾಗಿ ನಿಯಮವನ್ನ ಮಾಡಿ ಅವಳು ಎಲ್ಲ ಜೀವಿಗಳಿಗೆ ಅವಳು ಮಾಡಿದ ನಿಯಮದಂತೆ ಬದುಕಿದರೆ, ಸಿಂಹದಂತೆ ಬದುಕಬೇಕು. ಸಿಂಹ ಮೊಲದ ತರ ಬದುಕೋದನ್ನ ಅವಳು ಇಷ್ಟಪಡೋದಿಲ್ಲ, ಮೊಲ ಸಿಂಹ ಅಂತ ಹೊರಡೋದನ್ನ ಇಷ್ಟಪಡೋದಿಲ್ಲ. ಆದ್ರಿಂದ ಮೊಲವಾಗಿ ಸಿಂಹವಾಗಿ ಬದುಕಿದ್ರೆ ಅಲ್ಲೇ ಅವಳು ಜಯ ಕೊಡ್ತಾಳೆ. ಆದ್ರಿಂದ ಅವಳ ಮೊದಲ ನಾಮವೇ ಜಯದೇ. ಜಯದೇ ಜಗದಾನಂದೇ ಜಗದೇಕ ಪ್ರಪೂಜಿತೆ ಜಯ ಸರ್ವಗತೆ. ಎಲ್ಲದರ ಒಳಗೆ ಇರುವಂಥವಳು ಅವಳು ಜಗದ್ಧಾತ್ರಿ ಅಂತ ಜಗದ್ಧಾತ್ರಿ ಸ್ತೋತ್ರದಲ್ಲಿ ತಾಯಿಯನ್ನ ಸ್ತೋತ್ರ ಮಾಡ್ತಾರೆ. ಹಾಗೆ ಇರುವವಳು ಅವಳು. ಆದ್ರಿಂದ ಅವಳು ವಿಧಾತ್ರಿ. ಇನ್ನು ಲೋಕವನ್ನ ಹೊತ್ತುಕೊಂಡಿರುವಂಥ ದಿಗ್ಗಜಗಳಿದೆ, ಶೇಷ ಇದೆ, ಅವರೆಲ್ಲರೂ ಕೂಡ ಧಾತೃಗಳು ತಾನೆ. ಅಂದ್ರೆ ಪ್ರಪಂಚವನ್ನ, ವಿಶ್ವಾಂಡ ಬ್ರಹ್ಮಾಂಡವನ್ನ ಹೊತ್ತಿದ್ದಾರೆ. ಅವರಿಗೆ ಆ ಶಕ್ತಿ ಕೊಟ್ಟಿರೋಳು ಯಾರು? ತಾಯಿ. ಆದ್ರಿಂದ ಅವಳು ವಿಧಾತ್ರಿ. ವಿಶೇಷವಾಗಿ ಶೇಷನಾದಂಥ ಆದಿಶೇಷನಲ್ಲಿ, ದಿಗ್ಗಜಗಳಾದಂಥ ಈ 8 ದಿಗ್ಗಜಗಳಲ್ಲಿ ಕಪಿಲ, ಇಂದ್ರ, ಈ ರೀತಿಯಾಗಿ 8 ರೀತಿಯ ಇವರಿದ್ದಾರೆ. ಆ 8 ಆನೆಗಳಿಗೆ ಮತ್ತೆ ಎಲ್ಲ ಜೀವಿಗಳನ್ನ ಧರಿಸುವಂತ ಸರ್ವಭೂತಾನಾಂ ಧಾತೃನಾಂ ಎಲ್ಲ ಜೀವಗಳನ್ನ ಧರಿಸುವ ಶಕ್ತಿಯನ್ನ, ಈಗ ತಾಯಿಗೆ ಮಗುವನ್ನು ಧರಿಸುವ ಶಕ್ತಿ ಇತ್ಯಾದಿ ಏನೇನಿದೆ ಆ ಎಲ್ಲವನ್ನ ಕೊಟ್ಟವಳು ಯಾರೋ ಅವಳನ್ನ ಧಾತ್ರಿ ಎಂಬುದಾಗಿ ಹೇಳ್ತಾರೆ. ಆದ್ರಿಂದ ತಾಯಿ ಈಗ ಯಾವ ರೀತಿಯಲ್ಲಿ ತಾಯಿ ಅನ್ನೋದು, ಮೊದಲಿಗೆ ಎಲ್ಲಾ ಜೀವಿಗಳ ಕಾಯಿಕ, ವಾಚಿಕ, ಮಾನಸಿಕ, ಆಧ್ಯಾತ್ಮಿಕ, ಭೌತಿಕ, ಬೌದ್ಧಿಕ ಎಲ್ಲ ಧರಿಸುವವಳು, ಕೊಡುವವಳು ಒಂದು. ಮತ್ತೆ ಎಲ್ಲಾ ಜೀವಿಗಳ ಭಾರವನ್ನು ಹೊತ್ತಿರುವವಳು ಒಂದು. ಲೋಕವನ್ನ ಆಯಾಯ ಜೀವಿಗಳು ಆಯಾಯ ರೀತಿಯಲ್ಲೇ ನಡೆದುಕೊಳ್ಳಬೇಕು ಎನ್ನುವ ನಿಯಮನವನ್ನ ಮಾಡಿ ಆ ನಿಯಮ ದಾರಿಯಲ್ಲಿ ನಡೆಯುವಂತೆ ಪ್ರಚೋದಿಸ್ತಾ, ಪ್ರೇರೇಪಿಸ್ತಾ ಇರುವವಳು. ಆದ್ರಿಂದ ಧಾತ್ರಿ. ಅಂದ್ರೆ ಸೂರ್ಯೋದಯ, ಚಂದ್ರೋದಯ ಈಗಲೇ ಆಗಬೇಕು, ಇಂತಿಂತ ಕಾಲದಲ್ಲೇ ವಸಂತ ಋತು, ಈ ರೀತಿ ಋತುಗಳು ಬರಬೇಕು, ವಸಂತ ಋತುವಿನಲ್ಲಿ ಹೀಗೆ ಗಿಡ ಮರಗಳು ಎಲ್ಲ ರೀತಿಯ ನಿಯಮನಗಳನ್ನ ಮಾಡಿದವಳು. ಅದು ಮೂರನೆಯದಾಗಿ. ಹಾಗೆ ಶೇಷಾದಿ ದಿಗ್ಗಜಗಳ ರೂಪದಲ್ಲಿದ್ದು ವಿಶ್ವಾಂಡ ಬ್ರಹ್ಮಾಂಡವನ್ನ ಧರಿಸುವ ಅವರಿಗೆ ಆ ಧರಿಸುವ ಶಕ್ತಿಯನ್ನ ಇತ್ತವಳು ಧಾತ್ರಿ. ಆ ರೀತಿ 4 ರೀತಿಯ ಅರ್ಥವನ್ನ ನೋಡಿದ ಮೇಲೆ 5ನೆಯದಾಗಿ ಸಕಲ ಜೀವಿಗಳಿಗೆ ಅವರವರ ಕರ್ಮಾನುಸಾರವಾದ ಫಲವನ್ನ ಕೊಟ್ಟು, ಆ ಫಲಕ್ಕೆ ತಕ್ಕ ಶರೀರ, ಆ ಫಲಕ್ಕೆ ತಕ್ಕ ಆಯಸ್ಸು, ಇವುಗಳನ್ನೆಲ್ಲ ಕೊಡುವವಳು. ಆದ್ದರಿಂದ ಕೂಡ ಅವಳು ವಿಧಾತ್ರಿ. ಹೀಗೆ ತಾಯಿ ವಿಧಾತ್ರಿ. ಈ ತಾಯಿಗೆ ವಿಧಾತ್ರಿ ಎನ್ನುವ ನಾಮ ಬರುವುದಕ್ಕೂ ಕೂಡ ಪೌರಾಣಿಕವಾದ ಒಂದು ಕಥಾಭಾಗ ಇದೆ. ಅದನ್ನ ನಾವು ನಾಳೆ ದಿವಸ ನೋಡೋಣ. ಓ
पूर्णमादाय पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। सर्वे भवन्तु सुखिनः।